ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಜನವರಿ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ, ಉತ್ತರಾಷಾಢ ನಕ್ಷತ್ರ, ಸಿದ್ಧಿಯೋಗ, ಚತುಷ್ಪಾತ ಕರ್ಣ. ಇವತ್ತಿನ ಪಂಚಾಂಗ ಫಲ. ಸೂರ್ಯ ಹಾಗೂ ಚಂದ್ರ ಇಬ್ಬರು ಪರಿವರ್ತನೆಯ ಪ್ರಭಾವದಲ್ಲಿರ್ತಕ್ಕಂಥದ್ದು. ಅಂದ್ರೆ ಚಂದ್ರ ಸೂರ್ಯ ನಕ್ಷತ್ರದಲ್ಲಿದ್ದಾನೆ, ಸೂರ್ಯ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಅಂದ್ರೆ ಅಮ್ಮ ಅಪ್ಪನ ಹಾಗೆ ಆಲೋಚನೆ, ಅಪ್ಪ ಅಮ್ಮನ ಹಾಗೆ ಆಲೋಚನೆ. ಅಪ್ಪ ಅಮ್ಮನ ಹಾಗೆ ಮಮತೆಯ ಕರಳು, ಎಲ್ಲರೂ ಚೆನ್ನಾಗಿರ್ಬೇಕು, ಲೋಕವೆಲ್ಲ ಸಮಾಧಾನವಾಗಿರಬೇಕು. ಅಮ್ಮ ಹಾಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಜಗತ್ತಲ್ಲಿ ಅಮ್ಮನ ಸ್ಥಾನ ಎಲ್ರಿಗೂ ಸಿಗೋಲ್ಲ ಮಕ್ಕಳೇ. ಎಲ್ಲರೂ ಹೇಳ್ತಾರೆ ನಾನು ಅಮ್ಮ ಆಗಿದ್ದೀನಿ, ಅದು ಅಮ್ಮ ಅಲ್ಲ. ಒಂದು ಮಗು ಆಗಿದ ತಕ್ಷಣ ನಾವು ಅಮ್ಮ ಆಗ್ಬಿಟ್ಟಿದ್ದೇವೆ ಅಂತ ಅನ್ಕೋತೇವೆ. ಖಂಡಿತ ಅಲ್ಲ. ಅಮ್ಮ ಆದ ತಕ್ಷಣ ಅದಕ್ಕೊಂದು ಅರ್ಥವಿದೆ, ಒಂದು ಮಹಾ ಅರ್ಥವಿದೆ. ಅದು ತ್ಯಾಗ. ಆಕೆ ತಾನು ಹೆಣ್ಣು ಅಂತ ಮರ್ತೋಗ್ತಾಳೆ, ತಾನು ಹೆಂಡತಿ ಅಂತ ಮರ್ತೋಗ್ತಾಳೆ, ಇನ್ನೊಬ್ಬರ ಮಗಳು ಅಂತ ಮರ್ತೋಗ್ತಾಳೆ, ಇನ್ನೊಬ್ಬರ ತಂಗಿ, ಅಕ್ಕ, ಬಂಧು ಬಳಗ ಎಲ್ಲ ಮರ್ತು ಬಿಡ್ತಾಳೆ. ಒಂದು ಮಗುವಿಗೆ ಅಮ್ಮನಾಗಿ ನಿಂತ ಮೇಲೆ ಲೋಕವನ್ನೇ ಮರ್ತು ಬಿಡ್ತಾಳೆ. ಅದಕ್ಕೆ ಅಮ್ಮ ಅಂತ ಕರೆಯೋದು. ಅಮ್ಮ ಅಂತ ಕರೆಸ್ಕೊಳ್ಲಿಕ್ಕೆ ಅದಕ್ಕೊಂದು ಯೋಗ್ಯತೆ. ತುಂಬಾ ಜನ ನಾವು ಅಮ್ಮ ಆಗಿದ್ದೀವಿ ಗುರುಗಳೇ, ಪ್ರಯೋಜನ ಇಲ್ಲ. 100 ಮಕ್ಕಳು ಹೆತ್ತ ಗಾಂಧಾರಿಯು ಅಮ್ಮನಲ್ಲ. ಖಂಡಿತ ಇಲ್ಲ. 5 ಮಕ್ಕಳು ಹೆತ್ತ ಮಹಾವೀರರು ಹೆತ್ತ ಕುಂತಿದೇವಿಯೂ ಅಮ್ಮ ಅಲ್ಲ. ಯಾಕೆ ಗೊತ್ತಾ? ತಪ್ಪು ತಿಳ್ಕೋಬೇಡಿ, ಈ ಮಾತು ಹೇಳ್ತಾನೆ. 100 ಮಕ್ಕಳು ಹೆತ್ತ ಗಾಂಧಾರಿ ತನ್ನ ಮಕ್ಕಳನ್ನ ತಿದ್ದಲೇ ಇಲ್ಲ. ಕಣ್ಣು ಮುಚ್ಕೊಂಡಿದ್ಲು ನಿಜವೇ. ಒಂದು ತಾಯಿಗೆ ತನ್ನ ಮಕ್ಕಳು ಏನಾಗ್ತಿದ್ದಾರೆ, ಹೇಗಿದ್ದಾರೆ, ಯಾವ ತರ ನಡ್ಕೋತಿದ್ದಾರೆ, ಅವರ ಬಲಾಬಲವೇನು, ಅವರ ಶಕ್ತಿ ಏನು, ನಿಶಕ್ತಿ ಏನು, ಅವರ ಚೈತನ್ಯವೇನು ಅನ್ನತಕ್ಕಂಥದನ್ನ ಬೆಳೆಸುವುದರ ಕಡೆ ನೋಡಬೇಕು. ಎಲ್ಲರೂ ಬೆಳೆಸ್ತಾರೆ. ನಾಯಿಗಳು ಬೆಳೆಸ್ತವೆ ಮಕ್ಕಳು, ಹಂದಿಗಳು ಮಕ್ಕಳನ್ನ ಹಾಕೊಂಡು ಬೆಳೆಸ್ತವೆ ಮಕ್ಕಳು, ಪಶುಗಳು ಬೆಳೆಸ್ತವೆ ಮಕ್ಕಳು. ಒಂದು ಅಮ್ಮ ಅನ್ನತಕ್ಕಂಥದ್ದು ಅಮ್ಮನಾದವರಿಗೆ ಗೊತ್ತು, ಅಪರೂಪ. ಒಂದು ಅಮ್ಮ ಅಂದಿದ್ದು ಮಕ್ಕಳು ತನ್ನ ಸುಖವನ್ನು ಮರೆತು ಬಿಡ್ತಾಳೆ, ತನ್ನ ಬಗ್ಗೆ ಆಲೋಚನೆ ಮರೆತು ಬಿಡ್ತಾಳೆ, ತನಗೇನ್ ಸಿಗ್ಲಿಲ್ಲ ಮರೆತು ಬಿಡ್ತಾಳೆ, ತನಗೇನ್ ಸಿಕ್ತು ಅಂತ ಕುಣಿಯೋಲ್ಲ. ತನ್ನ ಗಂಡ, ತನ್ನ ದೇಹ, ತನ್ನ ಖುಷಿ, ತನ್ನ ಸಂಭ್ರಮ, ತನ್ನ ಆಲೋಚನೆ, ತನ್ನ ಎಲ್ಲ ಆಕೆ ಪೂರ್ತಿ ವಿವೇಕ ಅನ್ನತಕ್ಕಂಥದ್ದು ಮಗುವಿನ ಮೇಲಿರುತ್ತೆ. ನನ್ನ ಮಗು, ನನ್ನ ಮಗು, ನನ್ನ ಮಗು, ನನ್ನ ಮಗು ಚೆನ್ನಾಗಿರ್ಬೇಕು, ನನ್ನ ಮಗು ಲೋಕ ಬೆಳಗ್ಬೇಕು, ನನ್ನ ಮಗುವಿಗೊಂದು ಅರ್ಥಗರ್ಭಿತ ಜೀವನ ತುಂಬಿಸ್ಬೇಕು ಅನ್ನತಕ್ಕಂಥದ್ದು. ಹಾಗೆ ತಂದೆ ಕೂಡ ಅಷ್ಟೇ. ಎಲ್ಲರೂ ಮಕ್ಕಳು ಮಾಡ್ಕೋತಾರೆ, ನಾನು ಅಪ್ಪ ಆದೆ ಅಂತಾರೆ. ಅಲ್ಲ, ಮಕ್ಕಳಿಗೆ ಬೇಕಾದದ್ದನ್ನ ವ್ಯವಸ್ಥೆ, ಕುಟುಂಬಕ್ಕೆ ಒಂದು ವ್ಯವಸ್ಥೆಯ ಸೂತ್ರಧಾರ ಆತ, ಪಾತ್ರಧಾರ ಅಲ್ಲ, ಸೂತ್ರಧಾರ. ಇಡೀ ಕುಟುಂಬ ಚೆನ್ನಾಗಿ ನಡಿಬೇಕು ಅಂದ್ರೆ ಒಂದು ಅಪ್ಪನ ತ್ಯಾಗ ಬಹುದೊಡ್ಡದಿರುತ್ತೆ. ತನ್ನ ಮೇಲೆ ಗಮನ ಇರಬಾರ್ದು ಅವನು. ಮನೆ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು. ದುಡಿ 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 ಪೋಷಿಸುವುದು, ಕಾಪಾಡುವುದು, ರಕ್ಷಿಸುವುದು ಅದರ ಮೇಲೆಯೇ ಇರಬೇಕೇ ವಿನ ತಾನು ಉಂಡಾಡಿ ಗುಂಡನಾಗಿ ಸುತ್ತಕೊಂಡು ತಿನ್ಕೊಂಡು ಕುಡ್ಕೊಂಡು ಇನ್ನೆಲ್ಲೋ ಮಾಡ್ಕೊಂಡಿರೋವನನ್ನ ಅಪ್ಪ ಅನ್ನಲ್ಲ. ಖಂಡಿತ ಅಲ್ಲ. ಅವನನ್ನ ಪಶು ಅಂತಾರೆ, ಪಶುಗಿಂತ ಹೀನಾಯ ಅಂತಾರೆ. ಅದಕ್ಕೆ ಗಾಂಧಾರಿಗೆ 100 ಮಕ್ಕಳು ದಾರಿ ತಪ್ಪಿದ್ದು, 100 ಮಕ್ಕಳು ದಾರಿ ತಪ್ಪಿದ್ದು. ಅದಕ್ಕೆ ಎಲ್ಲೋ ಗಂಡನ ಪರವಾಗಿ ನಿಂತ್ಕೋಬಿಟ್ಲು.
ಸಾಮ್ರಾಜ್ಯದ ಪರವಾಗಿ ಆಲೋಚನೆ ನಿಂತ್ಕೊಬಿಡ್ತು. 100 ಮಕ್ಕಳು ಹೆತ್ತೇನು ಪ್ರಯೋಜನ, ಮಕ್ಕಳೇ ಇಲ್ಲದಿದ್ರೆ ಬೆಟರು. ಮಕ್ಕಳೇ ಪರವಾಗಿಲ್ಲ ಅಂತ ತಾಯಿ ಮಹಾತಾಯಿ ಆಗ್ಬಿಡ್ತಾಳೆ. ನೆನ್ಪಿಟ್ಕೊಳ್ಳಿ, ಮಕ್ಕಳಿಲ್ಲದ ಯಾರಾದ್ರೂ ಒಂದು ಸ್ತ್ರೀಯನ್ನ, ಮಗು ಯಾರಾದ್ರೂ ಬಂದ್ರೆ ಅವ್ರು ಅಪ್ಕೊಳ್ಳೋ ರೀತಿ ನೋಡಿ, ಅವ್ರು ಪ್ರೀತಿಸೋ ರೀತಿ ನೋಡಿ, ಅವರ ಒಂದು ಆ ಆಲಿಂಗನದ ಸ್ಪರ್ಶ ನೋಡಿ, ಅದು ಬೇರೆ, ಅನ್ಲಿಮಿಟೆಡ್. ಏನು ಮಾಡಿದ್ರು ಆ ಒಂದು ತಪನೆ ಇರುತ್ತಲ್ಲ, ಮಕ್ಕಳಿಲ್ಲದ ತಪನೆ. ಒಂದು ಮಗುವಿಲ್ಲದ ತಾಯಿ 1000 ಮಕ್ಕಳಿಗೆ ತಾಯಿ, ಹಾಗೆ ಒಂದು ಮಗುವಿಲ್ಲದ ತಂದೆ 1000 ಮಕ್ಕಳಿಗೆ ತಂದೆ, 1000 ಕುಟುಂಬಕ್ಕೆ ತಂದೆ. ಅವನೆಲ್ಲ ತಪನೆ ಇರುತ್ತೆ. ದೈವ ಎಲ್ಲೋ ಎಲ್ಲರಿಗೂ ಕೊಡಲ್ಲ, ಒಂದು ಕೊರತೆ ಕೊಟ್ಟುಬಿಟ್ಟಿರ್ತಾನೆ. ಎಲ್ಲ ಕೊಟ್ಬಿಟ್ರೆ ನಾವು ದೈವವನ್ನ ಮೀರ್ಬಿಡ್ತೇವಲ್ವಾ? ಹೌದಲ್ವಾ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಅವನಿಗೆ ಪೋಷಿಸೋದಷ್ಟೇ. ಯಾವಾಗ ಇಲ್ಲ ಅಂದಾಗ ಲೋಕ ನೋಡೋ ರೀತಿ ಇರುತ್ತಲ್ಲ, ಹೀಗೆ ಆ ನೋವು ಅನುಭವಿಸಿದವನಿಗೆ ಮಾತ್ರ ಗೊತ್ತಿರುತ್ತೆ. ಇದ್ದು ಮಕ್ಕಳ ಜೊತೆಲಿ ಇರ್ಲಿಕ್ಕಾಗೋದಿಲ್ಲ ನೋಡಿ, ಅದು ಇದ್ದಿದ್ದು ನೋವೇ. ಆ ಮಕ್ಕಳಿಗೆ ಏನೋ ನೋವಾದಾಗ, ಏನೋ ಖುಷಿ ಆದಾಗ, ಏನೋ ಸಂಭ್ರಮ ಆದಾಗ, ಏನೋ ಒಂದು ವಿವೇಕ ಮೊಳೆಯುವಾಗ ಆ ಪಕ್ಕದಲ್ಲಿ ನಿಲ್ಲದಿದ್ದಾಗ ಆಗೋ ಒಂದು ಸಂಕಟ ಇದೆಯಲ್ಲ, ಆ ಅನುಭವಿಸಿದ ತಂದೆಯನ್ನ ಕೇಳಿ ನೋಡಿ. ನಾನಂತ 10 ಅಲ್ಲ 1000 ಜಾತಕ ನೋಡಿದೆ. ಮಕ್ಕಳಿಲ್ಲದ ತಾಯಂದಿರನ್ನ, ಎಷ್ಟು ಜನರನ್ನ ಅವರ ಕಣ್ಣಲ್ಲಿ ಮಮತೆಯ ಮಡಲು ನೋಡಿದೆ. ಭಗವಂತ ಒಂದು ಮಗು. ಹಾಗೆಯೇ ತುಂಬಾ ಹಿರಿಯರು ಹೇಳ್ತಾರೆ, ಒಂದು ಮಗುವಲ್ಲ, ಒಂದು ಮಗು ಹೆತ್ತ ತಾಯಿಗಿಂತ ದೊಡ್ಡ ಸ್ವಾರ್ಥಿ ಇಲ್ಲ ಅಂತ ಹೇಳ್ತಾರೆ. ಆಕೆಷ್ಟು ಸ್ವಾರ್ಥಿ ಇನ್ಯಾರೂ ಆಗಲ್ಲ ಅಂತ ಗಮನಿಸಿ ನೋಡಿ. ಕೆಲವ್ರನ್ನ ನಾನು ನೋಡಿದ್ದೇನೆ, ಜಾತಕಗಳು ನೋಡ್ತಿರ್ತೇನಲ್ವಾ, ಸ್ವಾರ್ಥಿಯೇ. ನನಗೆ, ನಾನು ಮಾತ್ರ, ನನ್ನ ಮಗ ಮಾತ್ರ, ನನ್ನ ಮಗಳು ಮಾತ್ರ, ನನ್ನ ಕುಟುಂಬ ಮಾತ್ರ, ಯಾರೇನಾದ್ರೂ ಆಗಿ ಅಷ್ಟು ಸ್ವಾರ್ಥಕ್ಕೆ ಎಳೆದು ಬಿಡ್ತಾರೆ. ಮನುಷ್ಯನ ಆಲೋಚನೆಯೇ ಹಾಗೆ, ಅವನ ವಿವೇಕವೇ ಹಾಗೆ. 5 ಮಕ್ಕಳು ಹೆತ್ತಾಗ ಕುಂತಿದೇವಿಯು ಒಳ್ಳೆ ಅಮ್ಮನಾಗ್ಲಿಲ್ಲ ಮಕ್ಕಳೇ. ನಾವು ಅನ್ಕೋತೀವಿ ಕುಂತಿದೇವಿಗಿಂತಲ್ಲ ಅನ್ನತಕ್ಕಂಥದ್ದು, ಕುಂತಿದೇವಿಗಿಂತಲ್ಲ ಅನ್ನತಕ್ಕಂಥದ್ದು. ಖಂಡಿತ ಇಲ್ಲ. ಅಮ್ಮನಾಗಿದ್ದಿದ್ರೆ ಕರ್ಣನನ್ನ ಪರಿತ್ಯಜಿಸ್ತಿರ್ಲಿಲ್ಲ. ಆ ಎಳೆ ಕಂದಮ್ಮನನ್ನ ಬಿಟ್ಟು ಅಷ್ಟಾದ ಮೇಲೂ ಕಟ್ಟ ಕಡೆಯ ಆ ಒಂದು ಯುದ್ಧ ಆರಂಭಕ್ಕೆ ಸಂದರ್ಭದಲ್ಲಿ ಕರ್ಣನ ಹತ್ರ ಹೋಗಿ ಅಂತ ವರಗಳನ್ನ ಕೇಳ್ತಿರ್ಲಿಲ್ಲ. ಅಷ್ಟೇ ಮಕ್ಕಳೇ. ಅದಕ್ಕೆ ಕೃಷ್ಣರಿಂದ, ಧರ್ಮರಾಯರಿಂದ ಶಾಪ ಸಿಕ್ಕಿತ್ತು. ಇಡೀ ಸ್ತ್ರೀ ಕುಲಕ್ಕೆ ಶಾಪ ಸಿಕ್ಕಬಿಡ್ತು. ಒಂದು ತಾಯಿ ಆಗೋದು ಅಂದ್ರೆ ನೆನಪಿಟ್ಕೊಳ್ಳಿ, ತಮ್ಮ ಆಸೆ, ತಮ್ಮ ಖುಷಿ ಪಕ್ಕಕ್ಕೆ ಮರ್ತು ಬಿಡ್ತಾರೆ ನಿಜವಾದ ತಾಯಿ. ಎದ್ದೇ ಇರುತ್ತೆ, ಮಗುನ ಮೇಲೇನೆ ಗಮನ ಇರುತ್ತೆ. ತಾನು ಸುತ್ತಬೇಕು, ತಾನು ಖುಷಿಯಾಗಿರ್ಬೇಕು, ತಾನು ಕುಡಿಬೇಕು, ತಾನು ತಿನ್ಬೇಕು, ತನ್ನ ಅಲಂಕಾರ, ತನ್ನ ವನಪು, ತನ್ನ ವಯ್ಯಾರ, ತನ್ನ ಖುಷಿ, ತನ್ನ ಸಂಭ್ರಮ. ಎದೆ ಹಾಲು ಕುಡಿಸ್ಬಿಟ್ರೆ ಅಂದ ಹೋಗುತ್ತೆ. ಅದಕ್ಕೆ ಮಕ್ಕಳು ಬೇಡ ಅನ್ನೋರು ಇದಾರಪ್ಪ. ಇರೋ ಮಗುಗೆ ಒಂದು ಡೇ ಕೇರ್ ತರ ಎಲ್ಲೋ ತಗೊಂಡೋಗಿ ಬಿಡೋ ಅಂತವ್ರು ಇದಾರಪ್ಪ. ನಾನು ನೋಡಿದ್ದೇನೆ. ಅಯ್ಯೋ, ಲಕ್ಷಾಂತರ ಜಾತಕಗಳು ನೋಡಿರೋ ಅನುಭವ ಅಲ್ವಾ ಮಕ್ಕಳೇ? ಆ ಸಂಕಟ ನನಗೆ ಗೊತ್ತಿದೆ. ಆ ಮಕ್ಕಳು ಪಡೋ ಆ ಒಂದು ಒದ್ದಾಟ, ತೊಳಲಾಟ. ಎಲ್ಲರೂ ಒಳ್ಳೆಯ ತಾಯಿ ಆಗಲು ಸಾಧ್ಯವಿಲ್ಲ, ತಂದೆಯಾಗಲು ಸಾಧ್ಯವಿಲ್ಲ. ನೆನಪಿಟ್ಕೊಳ್ಳಿ. ಕೆಲವು ತಂದೆಯರ ಬಗ್ಗೆ ಮಕ್ಕಳು ಮಾತಾಡೋದು ನಾನು ನೋಡಿದೆ. ತಂದಾಕ್ಬಿಟ್ರೆ ಸಾಕ ಗುರುಗಳೇ, ಯಾವತ್ತೂ ತಂದೆಯಾಗಿ ನಡ್ಕೊಳ್ಳಿಲ್ಲ. ದೇವ್ರಿಗೆ ಅದೊಂದು ಅದೃಷ್ಟ, ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಬರ್ತಿತ್ತೆ, ಬಿಸಾಕಿದೀನೋ. ತನ್ನ ದುಡಿಮೆ, ತಾನ್ ಸರಿ, ತನ್ನ ಖುಷಿ, ತನ್ನ ಕುಡಿತ, ತನ್ನ ಮೋಜು, ತನ್ನ ಮಸ್ತಿ, ತನ್ನ ಸುತ್ತಾಟ, ಮನೆ ಕಡೆ, ಹೆಂಡತಿ ಕಡೆ, ಮಕ್ಕಳ ಕಡೆ, ಕುಟುಂಬದ ಕಡೆ ಜವಾಬ್ದಾರಿ ಇಲ್ಲದ ಹಾಗೆ ಬೇಜವಾಬ್ದಾರಿ ಇದಾರಪ್ಪ. ನಾನು ನೋಡಿದ್ದೇನೆ, ಸಿಕ್ಕಾಬಟ್ಟೆ ನೋಡಿದ್ದಾನೆ, ಸಿಕ್ಕಾಬಟ್ಟೆ. ಈ ಲೋಕ ಇವತ್ತು ಎಲ್ಲಿಗೆ ಹೆಜ್ಜೆ ಆಗ್ತಿದೆ ಗೊತ್ತಿಲ್ಲ. ಇದರ ಒಳ್ಳೆಯವರಿಲ್ಲ ಅಂತೇನಲ್ಲ, ತುಂಬಾ ಈ ತರದ ಆಲೋಚನೆಗಳ ಪರಿಧಿಯಲ್ಲಿ ಬ್ರೇಕ್ ಮಾಡ್ಕೋತಿದ್ದಾರೆ ಅಂತ ಒಂದು ಈ ದಿನ ಸೂರ್ಯ ಚಂದ್ರರ ಬದಲಾವಣೆ. ಸೂರ್ಯ ಬಂದು ಅಮ್ಮನಾಗಿ ಬದಲಾಗ್ತಾನೆ,
ಶ್ರವಣ ನಕ್ಷತ್ರ ಅಲ್ವಾ, ಆ ರೀತಿ ಆಲೋಚನೆ. ಅಯ್ಯೋ ನಮ್ಮ ಮಕ್ಕಳಪ್ಪ, ನಮ್ಮ ಮನೆಯಪ್ಪ, ನಮ್ಮ ಕುಟುಂಬಪ್ಪ ಅನ್ನತಕ್ಕಂಥದ್ದು. ನಾನು ಇತ್ತೀಚೆಗೆ ಒಂದು ಕ್ಲೈಂಟನ್ನ, ಜರ್ಮನಿ ಕ್ಲೈಂಟ್, ತುಂಬಾ ಖುಷಿ ಆಯ್ತು. ಎಕ್ಸಾಕ್ಟ್ ರೆಪ್ಲಿಕಾ ಇವತ್ತೇನಿದೆಯೋ ಸೂರ್ಯ ಚಂದ್ರ ನಕ್ಷತ್ರದ ಬದಲಾವಣೆ ಅಮೇಝಿಂಗ್. ಇಬ್ರು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಇಬ್ರು ಒಂದು ಕಂಡೀಷನ್ ಅಲ್ಲಿ ಮಾತಾಡ್ಕೊಂಡಿದ್ದಾರೆ. ಮಗುವನ್ನ ಆಕೆ ಹೆತ್ತಿರುವುದಷ್ಟೇ, ನಂಬ್ತೀರಾ? ಆಕೆ ಹೆತ್ತಿರುವುದಷ್ಟೇ, ಪೂರ್ತಿ ಗಂಡನಾಗಿ ತಂದೆಯಾಗಿ ಜವಾಬ್ದಾರಿ ಮನೆಯದು. ತರೋದು, ದುಡಿಯೋದು, ಓಡೋದು, ಮಾಡೋದು ಎಲ್ಲ. ನೀವು ನಂಬ್ತೀರಾ? ಆತ ಪೂರ್ತಿ ಅಮ್ಮನಾಗ್ಬಿಟ್ಟಿದ್ದಾನೆ. ಅಯ್ಯೋ, ಅಂಥ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ. ಅವು ತುಂಬಾ ಅಪರೂಪ, ತುಂಬಾ ಅಪರೂಪ. ಆ ಮಗು ಲಾಲನೆ ಪಾಲನೆ, ಸ್ನಾನ ಮಾಡಿಸೋದು, ತಿನ್ಸೋದು, ಕೆಲ್ಸಕ್ಕೆ ಹೋಗ್ತಿಲ್ಲ. ಮನೇಲಿ ಅಡಿಗೆ ಮಾಡೋದ್ರಿಂದ ಹಿಡಿದು, ಏನ್ರಿ ಇವತ್ತೇನ್ ತಿಂಡಿ ಮಾಡ್ಲಿರಿ ಅಂತಾನೆ ಹೆಂಡ್ತಿಗೆ. ನೀವು ನಂಬೋಲ್ಲ ರೀ. ಸಂಜೆಗೆ ಈ ತರ ಟಿಫನ್ ಮಾಡಿಟ್ಟಿರ್ತೀನ್ರಿ. ಜರ್ಮನಿಲಿದ್ದಾರೆ ಅವರು, ಅಲ್ಲಿಂದ ಹಾಗಾಗಿ ಬರ್ತಿರ್ತಾರೆ. ಸೊ ಹೇಳಿದ್ದೆ ಮದುವೆಗೆ ಮೊದಲೇ, ಬದುಕು ಈ ಥರದೊಂದು ಇರುತ್ತೆ, ಒಪ್ಕೋಬೇಕು ಅಂತ ಹುಡುಗಿಗೆ, ತಾಯಿ ಜೀವಕ್ಕೆ. ಆಯ್ತು ಗುರುಜಿ, ನಿನಗೆ ಯಾವ ಜನ್ಮದ ನಂಟೋ ಏನೋ ದೈವ ನಿನ್ನ ಗಂಡನನ್ನ ತಾಯಿ ರೂಪದಲ್ಲಿ ಕಳಿಸ್ಬಿಟ್ಟಿದ್ದಾನೆ. ನೀನು ಗಂಡಸೆ, ಹೆಣ್ಣು ರೂಪದ ಗಂಡು ನೀನು, ದುಡಿಯೋ ಛಲ ಗಟ್ಟಿಗಿತ್ತಿ ನೀನು. ನಿನಗೆ ಸರಿಯಾದ ಹುಡುಗ ಸಿಕ್ಕಿದ್ದಾನೆ. ಇಬ್ಬರು ಅಂತರ್ಧರ್ಮೀಯ ಮದುವೆ. ನಿಜ ಹೇಳ್ಬೇಕು ಅಂದ್ರೆ, ನಾ ಹೇಳಿದೆ ಇವನನ್ನೇ ಭಗವಂತ ಕಳಿಸಿರೋದು. ಅವ್ರ ಮನೇಲಿ ಹೇಳಿ ಒಪ್ಪಿರ್ಲಿಲ್ಲ. ಅಯ್ಯೋ ನಮ್ಮದು ಇದು ಧರ್ಮ, ಇವ್ರದ್ದು ಈ ಧರ್ಮ ಆಗೋಲ್ಲ ಅಂತ. ಧರ್ಮ ಪಕ್ಕಕ್ಕಿಡಿ, ಜಾತಕ ಹೊಂದುತ್ತೆ ಅಂತ ಹೇಳಿದ್ದೆ. ಆನಂದವಾಗಿರುತ್ತಾರೆ ಅಂತ ನೀವು ನಂಬಲ್ಲ. ಮಗುಗೆ ಇವತ್ತು 8 ವರ್ಷ. ವೆರಿ ಬಿಗ್ ಫ್ಯಾಮಿಲಿ, ವೆರಿ ಗ್ರೀಡಿ ರಿಚ್ ಫ್ಯಾಮಿಲಿ. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ಆ ಮಗು. ಬಿಸ್ನೆಸ್ ರನ್ ಮಾಡ್ತಿದೆ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರುತ್ತೆ ಆ ಮಗು ಬಂದು. ಈತ ಮನೆಯಲ್ಲಿ ಮಗುವನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ತಿನ್ಸೋದು, ಎದೆ ಮೇಲೆ ಮಲಗಿಸ್ಕೊಳ್ಳೋದು. ಓ ದೇವರೇ! ಆಕೆ ಏನ್ ಹೇಳ್ತಾಳೆ ಗೊತ್ತಾ? ಗುರೂಜಿ ನಿಜವಾಗ್ಲೂ ಐ ಆಮ್ ದ ವರ್ಸ್ಟ್ ಮದರ್. ಆತ ಏನ್ ಹೇಳ್ತಾನೆ ಗೊತ್ತಾ? ಐ ಆಮ್ ಅನ್ ವರ್ಸ್ಟ್ ಹಸ್ಬೆಂಡ್ ಅಂತಾನೆ. ಇಲ್ಲ ಕಣೋ, ನೀನು ಬೆಸ್ಟ್ ಮದರ್, ನೀನು ಬೆಸ್ಟ್ ಫಾದರ್ ಅಮ್ಮ ಅಂದೆ. ದೇವರು ನಿಮಗೆ ಈ ತರ ಅದಲು ಬದಲಾವಣೆಯನ್ನ ಕೊಟ್ಟಿದ್ದಾನೆ ಜಾತಕದಲ್ಲಿ. ಅದರಿಂದ ಅವನಿಗೆ ಆ ಶಕ್ತಿ. ರೀ, ಖರ್ಚಿಗೆ ಸ್ವಲ್ಪ ದುಡ್ಡಿಲ್ಲ ಹಾಕ್ತೀರೇನ್ರಿ ಅಂತಾನೆ. ನೀವು ನಂಬ್ತೀರಾ? ಖರ್ಚಿಗೆ ದುಡ್ಡಿಲ್ಲ ಹಾಕಿ ಅಂತಾನೆ. ಇದಕ್ಕಿಂತ ಆಕೆ ಏನು ಯೋಚನೆ ಮಾಡಲ್ಲ. ಗಂಡನ್ಗೆ ಖರ್ಚು ಮಾಡ್ಲಿಕ್ಕೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾಳೆ. ಲೋಕದಲ್ಲಿ ಎಂತೆಂಥವ್ರನ್ನ ನೋಡ್ತೀವಲ್ವಾ ನಾವು. ಹೆಂಡತಿಗೆ ಖರ್ಚು ಕೊಡಲ್ಲ, ಖರ್ಚಿಗೆ ಲೆಕ್ಕ ಹಾಕ್ತಾರೆ. ಅವಳು ಉಡೋ ಸೀರೆ, ಬಟ್ಟೆ, ಚಪ್ಪಲಿ ಎಷ್ಟು ದೊಡ್ಡ ತ್ಯಾಗ ಮಾಡಿರ್ತಾಳೆ ಗೊತ್ತಾ? ಅಮ್ಮ ಅದು ಎರಡನೇ ಅಮ್ಮ. ದೇವರು ಅಮ್ಮ ಯಾವಾಗ್ಲೂ ನಮ್ಮ ಜೊತೆಲಿ ಇರ್ಲಿಕ್ಕಾಗಲ್ಲ ಅಂತ ಕಳಿಸಿರೋ ಒಂದು ಅದ್ಭುತವಾದಂತ ಒಂದು ದೈವಾಂಶ. ಆಕೆ ಖರ್ಚಿಗೆ ಎದ್ರೆ, ಕೂತ್ರೆ, ನಿಂತ್ರೆ ಅನುಮಾನ, ಅಪಮಾನ. ಹಾಗೆ ಕೆಲವು ಸ್ತ್ರೀಯರು ಇದ್ದಾರೆ. ಗಂಡ ಅನ್ನೋನು ಭಗವಂತ ಕಳಿಸಿರೋ ಇನ್ನೊಂದು ವರ ಏನ್ ಗೊತ್ತಾ? ಎರಡನೇ ಅಪ್ಪ ಅವನ್ ದುಡಿಯೋದು ಮಾತ್ರ ಗೊತ್ತು. ಏನ್ ಬೇಕು ತರ್ಬೇಕು, ನೋಡ್ಬೇಕು, ಕೊಡ್ಬೇಕು, ಮಾಡ್ಬೇಕು. ಅವನ್ ಕೆಲ್ಸಾನೇ ಅದು. ಫಸ್ಟ್ ಮನೇನ್ ಪೋಷಿಸೋದು. ಮಾಡೋಲ್ಲ ಕೆಲವ್ರುಗಳು. ನಿಮ್ಮ ಅಪ್ಪ ಮನೆಯಿಂದ ಏನ್ ತಂದೆ, ನಿಮ್ಮ ಅಪ್ಪ ಏನ್ ಕೊಟ್ರು, ನಿಮ್ಮ ಅಮ್ಮ ಏನ್ ಕೊಟ್ರು, ಇದೆಲ್ಲ ಆಸ್ತಿ ನನ್ನ ಹೆಸರು ಬರೆದ್ರೆ ಮಾತ್ರ. ಒಂದ್ ಹೆಣ್ಮಗು ಹಾಗೆ ಕಣ್ಣಲ್ಲಿ ನಾ ಹೇಳಿದೆ, ಮತ್ತಿನ್ನೇನಕ್ಕಂತೆ ಅವನಿಗೆ 2 ಲಕ್ಷ ರೂಪಾಯಿ ಬಾಡಿಗೆ ಬರೋ ಮನೇನ ಆಕೆ ಹೆಸರಿಗೆ ಮಾಡಿದ್ದಾರೆ ತಂದೆ ತಾಯಿ. ನಿನಗ್ ಮಾಡ್ಬಿಟ್ರೆ ನನಗೇನೋ ಅದಂಗ ಆದಾಯ ಇದೆ ಮಕ್ಕಳೇ. ತಮಾಷೆ ಗೊತ್ತಾ? ದೈವ ತುಂಬಾ ಚೆನ್ನಾಗಿಟ್ಟಿದೆ. ಅದೆಲ್ಲ ಅಲ್ಲ, ನನ್ನ ಹೆಸರಿಗೆ ಮಾಡೋಕೆ ಹೇಳು. ಮತ್ತಿನಕ್ಕೆ ನೀನು ನಾನು ಇಟ್ಕೋಬೇಕು. ಹೋಗು, ನಿಮ್ಮ ಅಮ್ಮನ ಮನೆಗೆ ಹೋಗು. ಹೇಳಿದೆ, ಇದು ಬೇಕಿತ್ತೇನೋ, ಇದು ಬೇಕಾ ಇಂಥವನು ಅಂತ ಒಂದು ಪಾಪಾತ್ಮ, ಪಾಖಂಡಿ, ವಿಷಕಾರಿ ವ್ಯಕ್ತಿಗಳಿದ್ದಾರೆ ಮಕ್ಕಳೇ. ಹೆಂಡತಿಯನ್ನ ಈ ರೀತಿ ತುಚ್ಛವಾಗಿ, ನೀ ದುಡ್ಡುಗೋಸ್ಕರ ಮಾತ್ರ, ಮನೆ ಕೆಲ್ಸಕ್ಕೆ ಮಾತ್ರ. ಮೊನ್ನೆ ಕೂಡ ಒಂದು ತಾಯಿ ಜೀವ, ನಾನು ಹೇಳಿದೆ ಏನೋ ಅಪ್ಪು ಅಂತ. ಬಹುದೊಡ್ಡ ಕುಟುಂಬ, ಬಹುದೊಡ್ಡ ಕಲಾವಿದರ ಕುಟುಂಬ, ದೊಡ್ಡ ಕಲಾವಿದರು. ಆ ಮಗುಗೆ ನಂಬ್ತೀರಾ ನೀವು? ಆತ ಕೊಟ್ಟಿರೋ ಫೋನ್ ಬಂದು ಬಟನ್ ಫೋನ್, ಇಂಟರ್ನೆಟ್ ಬಳಸುವಾಗಿಲ್ಲ. ಅವನು ಹೇಳಿದ್ ಮಾಡಾಕ್ಬೇಕು ಅಷ್ಟೇ.
ಹೊರಗಡೆ ಹೋಗ್ಬಾರ್ದು, ಖರ್ಚಿಗೆ ದುಡ್ಡಿಲ್ಲ, ಅವ್ನು ತಂದಿದ್ದು ಬಟ್ಟೆ ಹಾಕ್ಬೇಕಷ್ಟೇ. ಮಗುನು ಕೇಳ್ಬೇಡ, ನಾನ್ ಮಲಗು ಅಂದಾಗ ಮಲಗ್ಬೇಕು. ನೋಡಿ, ಇದು ಹೇಳಬಾರ್ದು ಬೆಳ್ಳಂಬೆಳಿಗ್ಗೆ ಮಕ್ಕಳೇ. ಇನ್ನೂ ಇಂಥ ಪಾಪಾತ್ಮ ಪಾಖಂಡಿ ವ್ಯಕ್ತಿಗಳು ಇದ್ದಾರೆ ಅಂತ. ಆ ಮಗು 14 ವರ್ಷದಿಂದ ಬದುಕು ಕಟ್ಟಿಬಿಟ್ಟಿದೆ. ಈಗ 4 ತಿಂಗಳಾಗಿದೆ, ಬದುಕು ಎದ್ದು ಬಂದಿದೆ. ಈಗ ಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ. ನಿನಗ್ ಸೇರಿದ್ದಮ್ಮ, ಇಷ್ಟೇ ಹೇಳಿದೆ. ಏನ್ ಸಿಕ್ಕಿದೆ ಅಲ್ಲಿ? ಗುಲಾಮಳಿಗಿಂತ ಮೋಸ. ನನ್ನ ಆಫೀಸ್ ಸ್ಟಾಫ್ಗಾದ್ರೂ ನಾನು ಸಂಬಳ ಕೊಡ್ತೀನೋ ಪುಡ್ತಾಯಿ? 8 ಅವರ್, 9 ಅವರ್ ಅವ್ರ ಮನೆಗೆ ಹೊರಟೋಗ್ತಾರೆ. ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ. ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗೇನೋ ಒಂದು ಬಿಸಿನೀರು ತಣ್ಣೀರಿಗೆ ಒಂದು ಬಿಸಿನೀರು, ಏನೋ ಒಂದು ಕೇಳಿದಾಗ ಒಂದು ಪುಟ್ ಕಾಫಿ. ನಿಮ್ಮಂಥವ್ರು ಬಂದಾಗ ನಿಮ್ಮ ಜೊತೆ ಮಾತಾಡ್ಕೊಂಡು, ಅದು ಬಿಟ್ರೆ ಪಾಪ ತಾಯಂದ್ರುಗಳು ಸುಳ್ಳು ಹೇಳಬಾರ್ದು. ಅವ್ರ ಪಾಡಿಗೆ ಅವ್ರ ಕರ್ತವ್ಯ ಮಾಡ್ತಿದ್ರೆ ನಾನು ಸಂಭಾವನೆ ಕೊಡ್ತೀನಿ. ಇಲ್ಲ, ಅದೂ ಇಲ್ವೇ. ಎಲ್ಲೋ ಅಪರೂಪವಪ್ಪ. ಒಂದು ಗಂಡ ಅಂದ್ರೆ ತಂದೆಯ ಇನ್ನೊಂದು ರೂಪ. ಮಗಳ ಕಣ್ಣಲ್ಲಿ ನೀರು ಹಾಕಿಸ್ತೀವ ಮಕ್ಕಳೇ, ಆಕೆಗೆ ನೋವು ಮಾಡ್ತೀವ ಮಕ್ಕಳೇ. ಮಗಳಿಗೇನಾದ್ರೂ ಆಯ್ತು ಅಂದ್ರೆ ಎಷ್ಟು ಕಣ್ಣೀರು ಹಾಕ್ತೀವಿ, ಎಷ್ಟು ಸಂಕಟ ಪಡ್ತೀವಿ, ಓಡೋಗ್ತೀವಿ, ಹೌದಲ್ವಾ? ಅಪ್ಕೋತೀವಿ, ಸಾರಿ ಕೇಳ್ತೀವಿ. ಇಲ್ಲ ನನ್ನ ಈ ಸರಿ ತಂದು ಕೊಡ್ತೀನಿ ನಾನು ಅಂತ ಹೇಳ್ತೀವಲ್ವಾ? ಆ ಮಗುಗೆ ಹೇಳಿದೀವ, ತಂದಿಟ್ಟಿದೀವ, ಕಣ್ಣಲ್ಲಿ ನೋಡಿದ್ದಿರ್ಬೇಕು. ಏನ್ ಕೇಳ್ಬಿಡ್ತಾರೆ ನಮ್ಮ ತಾಯಂದ್ರು ಮಕ್ಕಳೇ. ಎಲ್ಲೋ ಲೋಕದ ಈ ಒಂದು ಚಿಂತನೆಗಳೇ ಬದಲಾಗಿ ಬಿಟ್ಟಿದೆ ಮಕ್ಕಳೇ. ತುಂಬಾ ಘಾಸಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಇರ್ಲಿ, ಬದಲಾಗಿ ಇಷ್ಟೇ ಹೇಳಬಲ್ಲೆ. ಅಪ್ಪನಾಗಿ ಪೋಷಿಸಿ, ಅಮ್ಮನಾಗಿ ನಿಮ್ಮ ಮಮತೆಯನ್ನ ತೋರಿಸಿ. ನೋಡಿ, ನಿಮ್ಮ ಮಕ್ಕಳು ಯಾಕೆ ಆನಂದವಾಗಿರೋಲ್ಲ, ಯಾಕೆ ಅಭಿವೃದ್ಧಿ ಹೊಂದಲ್ಲ? ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಇವತ್ತಿನ ದುಷ್ಟ ಮುಹೂರ್ತಗಳನ್ನ ನೋಡೋಣ. ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 55 ನಿಮಿಷದವರೆಗೂ, ಸಂಜೆ 4 ಗಂಟೆ 31 ನಿಮಿಷದಿಂದ ಸಂಜೆ 5 ಗಂಟೆ 14 ನಿಮಿಷದವರೆಗೂ ಇರತಕ್ಕಂಥ ಒಂದು ಸಮಯ. ಇನ್ನು ವಿಶೇಷವಾಗಿ ಬೇಗ ಸಿಟ್ಟಾಗುವ ವ್ಯಕ್ತಿಯನ್ನು ಎಂದೂ ದೂರ ಮಾಡಿಕೊಳ್ಳಬೇಡಿ. ಯಾಕಂದ್ರೆ ಅವರಷ್ಟು ಪ್ರೀತಿ ಮಾಡೋ ವ್ಯಕ್ತಿ ಈ ಜಗತ್ತಲ್ಲಿ ನಿಮ್ಗೆ ಸಿಕ್ಕೋ ಸಾಧ್ಯತೆ ಕಡಿಮೆ. ನನ್ನ ಕೋಪ ಸ್ವಲ್ಪ ದಾವಾನಲ್ವೇ, ನಿಮ್ಮ ಮೇಲೆ ಪ್ರೀತಿಯೂ ಜಾಸ್ತಿಯೇ. ಹೌದು, ನನಗೆ ವಿಪರೀತ ಕೋಪಿಷ್ಟನೇ ನಿಜವಾಗ್ಲೂ ಇದೆ. ಆದರೆ ಅದನ್ನ ನನ್ನ ವೃತ್ತಿ, ನನ್ನ ಕೆಲಸದ ಮೇಲೆ, ನನ್ನ ಗುರುಗಳು ಹೇಳ್ಕೊಟ್ಟಂಥ ನಿಯಮಗಳ ಮೇಲೆ, ಒಂದು ಧ್ಯಾನ, ಒಂದು ಯೋಗ, ಒಂದು ವಾಕಿಂಗ್, ಒಂದು ಓದೋದು, ಒಂದು ರಿಸರ್ಚ್, ಅದ್ರ ಮೇಲೆ ಹೆಚ್ಚಾಗಿ ಆಗ್ತಾನೆ. ಆದರೂ ಸ್ವಲ್ಪ ಕೋಪ ಜಾಸ್ತಿ. ಸ್ವಲ್ಪ ಮಿಲ್ಟ್ರಿಲಿ ಇರಬೇಕಿತ್ತೇನೋ, ನಾನು ಆಸೆ ಇತ್ತು, ಸೆಲೆಕ್ಟ್ ಆಗಲಿಲ್ಲ. ಪೊಲೀಸಿಗೆ ಟ್ರೈ ಮಾಡಲಿಲ್ಲ ಬಿಡಿ. ಮಿಲ್ಟ್ರಿ ಆಸೆ ಇತ್ತು. ಹೈಟ್ ಇರಲಿಲ್ಲ, ವೆಯ್ಟ್ ಇರಲಿಲ್ಲ, ಪರ್ಸನಾಲಿಟಿ ಇರಲಿಲ್ಲ. ಇರಲಿ, ಈಗಲೂ ಅವಕಾಶ ಸಿಕ್ಕಿದ್ರೆ, ನನಗೆ ದೇಶ ರಕ್ಷಣೆಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಬಿಡೋಣ ಅನ್ನಿಸೋ ಅಷ್ಟು ಒಂದು ಕೋಪ ಇದೆ. ಪ್ರಪಂಚದಲ್ಲಿ ಈ 3 ರಾಶಿಗಳವರಷ್ಟು ಕೋಪಿಷ್ಟ್ರು ಇನ್ನು ಯಾರೂ ಇಲ್ಲ. ಸಿಕ್ಕಾಬಟ್ಟೆ ಕೋಪಿಷ್ಟ್ರು. ಇವ್ರನ್ನ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳ್ಳಿ, ಸತ್ಯ ಹೊರಗಡೆ ಬರುತ್ತೆ. ಕೋಪದಲ್ಲ ಆಡಿದ ಮಾತು ಮೂಗು ಕುಯ್ಕೊಂಡಾಗೆ ಅಂತಾರೆ. ಅಲ್ಲವೇ ಅಲ್ಲ, ಅವ್ರು ಇರೋದನ್ನೇ ಹೇಳ್ಬಿಟ್ಟಿರ್ತಾರೆ. ಬುಮ್. ಇರಬೇಕು ನಮಗೆ ಪಕ್ಕದಲ್ಲಿ ಒಬ್ಬ ಸಿಟ್ಟಿನ ವ್ಯಕ್ತಿ ಇರಬೇಕು. ತೇಜೋವಧೆ ಅನ್ಕೋಬೇಡಿ. ನಿಮ್ಮನ್ನು ಅವಮಾನಿಸ್ತಿದ್ದಾರೆ ಅನ್ಕೋಬೇಡಿ. ನಿಮ್ಮನ್ನು ಅಪಮಾನಿಸ್ತಿದ್ದಾರೆ ಅಂತ ಖಂಡಿತ ಅನ್ಕೋಬೇಡಿ. ದೆರ್ ಇಸ್ ಅ ರೀಸನ್. ಅವ್ನು ಸುಮ್ಮನೆ ಕೋಪ ಮಾಡ್ಕೊಳಕ್ ಅವನಿಗೇನು ತಿಕ್ಲ. ಅವ್ನು ಯಾರೋ ರಸ್ತೆಲ್ ಹೋಗೋನ್ ಮೇಲೆ ಕೋಪ ತೋರಿದ್ರೆ ತದಕ್ತಾರೆ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬರೋಂಗ್ ಹೊಡಿತಾರೆ.
ಅಲ್ಲೆಲ್ಲ ತೋರ್ಸೋಕೆ ನಾನು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ. ತುಂಬಾ ನೋಡಿ ಗುರುಗಳ ನಮ್ಮ ಮಗ ತುಂಬಾ ಕೋಪಿಷ್ಟ, ಪುಟ್ ಹಿಮ್ ಇಂಟು ಸ್ಪೋರ್ಟ್ಸ್ ಅಂತೀನಿ. ಅಂತಿಂತ ಸ್ಪೋರ್ಟ್ಸ್ ಅಲ್ಲ, ಬಾಕ್ಸಿಂಗ್ ಹಾಕಿ ಅವನು ಗುದ್ದುತ್ತಾನೆ, ನ್ಯಾಷನಲ್ ಮೆಡಲ್ ಒಂದು ತಗೊಂಡ್ಬರ್ಲಿ. ಆ ಕೋಪಕ್ಕೆ ಒಂದು ಅವಾರ್ಡು, ಒಂದು ರಿವಾರ್ಡು ಅಂಥದ್ದೊಂದು ಹಾಕಿ, ಕಬಡ್ಡಿಗೆ ಹಾಕಿ, ರನ್ನಿಂಗ್ ಹಾಕಿ, ಹೊಡಿಯೋ ಏಟು ಗ್ರೌಂಡ್ ಹೊರಗಡೆ ಹೋಗ್ಬೇಕು ಆ ಸಿಕ್ಸರು ಅಂತ ಆಟಕ್ಕೆ ಹಾಕಿ, ಜಾವಲಿನ್ ಥ್ರೋ ಬೀಸಿದ್ರೆ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪಕ್ಕದಲ್ಲಿ ಎದೆ ಉಬ್ಸಿ ಹಿಂಗ್ ನಿಂತ್ಕೋಬೇಕು ನಮ್ಮ ಮಗ. ನಿನ್ ಕೋಪ ಅಲ್ಲಿ ತೋರ್ಸೋ ಮಲ್ಲ ಯುದ್ಧದಲ್ಲಿ ತೋರ್ಸೋ, ಕುದುರೆ ರೇಸಲ್ಲಿ ತೋರ್ಸೋ. ಅದ್ರಲ್ಲಿ ಒಂದು ಅವಾರ್ಡ್ ಇರಬೇಕು, ರಿವಾರ್ಡ್ ಇರಬೇಕು. ಯಾರ ಮೇಲೇನೋ ನಮ್ ಕೋಪ ತೋರ್ಸಕ್ ಹೋದ್ರೆ ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ. ಬಡವನ್ ಕೋಪ ದವಡೆಗ್ ಮೂಲ ಒಡಸ್ಕೊಂಡ್ ಬರ್ತೀವಿ. ಸುಮ್ನಿರೋಲ್ಲ ಮಕ್ಳು. ಪ್ರಕೃತಿ ನಮಗೆ, ನೀವು ಗಮನಿಸಿ ನೋಡಿ, ಭೀಮನ ಬಲಕ್ಕಿಂತ ದುರ್ಯೋಧನನ ಅಹಂಗಿಂತ ಯಾರೂ ಇಲ್ಲ ಮಹಾಭಾರತದ ಕಥೆಯಲ್ಲಿ. ಅವ್ರು ಸಾಮಾನ್ಯರ ಮೇಲೆ ಯುದ್ಧಕ್ಕೆ ಹೋದ ಇತಿಹಾಸವೇ ಇಲ್ಲ. ಈ ಗಿವ್ಸ್ ಎ ಚಾನ್ಸ್. ದುರ್ಯೋಧನ ನೋಡಿ, ನಾವು ಹೇಳ್ತೇವೆ ದುರ್ಯೋಧನ ಅವನು ಸಾಯೋವಾಗಲೂ ಸುಯೋಧನನೇ. ನಿನ್ಗೆ 5 ಜನದಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳೋ. ಕೃಷ್ಣ ಹೇಳೋದು ಮಗು, ನೆನ್ಪಿಟ್ಕೊಳ್ಳಿ, ಕೃಷ್ಣ ನನ್ನ ಭಗವಂತ ಗೊತ್ತು, ಸುಯೋಧನನ ಬಗ್ಗೆ ಗೊತ್ತು. ಆತನ ಜ್ಞಾನ, ವಿವೇಚನೆ, ಆಲೋಚನೆ, ಚಿಂತನೆ ಗೊತ್ತು. ಅವನು ಕೆಲವು ವಿಚಾರಗಳಲ್ಲಿ ಎಲ್ಲರಲ್ಲೂ ಒಂದು ಲೋಲುಪತೆ ಇರುತ್ತೆ ಮಕ್ಕಳು, ವೀಕ್ನೆಸ್ ಇರುತ್ತೆ. ತನ್ನ ನಿಯಂತ್ರಣದಲ್ಲಿ ಇಟ್ಟು ಅವನು ಮಹತ್ತರವಾದ ಆಸೆ, ನಾನೊಬ್ನೇ ಇರಬೇಕು, ಎಲ್ರೂ ಚೆನ್ನಾಗಿರ್ಬೇಕು, ಅದು ನಾನೊಬ್ನೇ ಆಗಿರ್ಬೇಕು ಅನ್ನೋ ಒಂದು ಪದ್ಧತಿ. ಅದು ಆಗೋಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಇದು ಸತ್ಯ. ಯು ಡೋಂಟ್ ಹ್ಯಾವ್ ರೈಟ್ ಟು ಲಿವ್ ಲೈಕ್ ದ್ಯಾಟ್. ಅದಾಯ್ತು ಬಿಡಿ. ನೋಡಿ, ಆ ಕಡೆಯ ಆ ಒಂದು ಯುದ್ಧದಲ್ಲಿ ಕೃಷ್ಣನ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಶತ್ರು ಶೇಷ ಒಂದೇ ಒಂದು ಉಳಿಬಾರ್ದು ಅನ್ನೋದು ಕೃಷ್ಣರದು. ಯಾಕಂದ್ರೆ ಅವ್ರಿಗೆ ಗೊತ್ತು, ಈ ದುರ್ಯೋಧನ ಆದ್ರೆ ಮತ್ತೆ ಅವನು ಎದ್ದು ಬರ್ತಾನೆ. ಅವನು ವಿಷಪೂರಿತ ಕಲಿಪ್ರಭಾವದ ಸರ್ಪ, ಅವನು ಹೊಡೆದಾಕ್ಲೇಬೇಕಿತ್ತು. ಅವನು ಎದ್ದು ಬರ್ತಾನೆ ಮತ್ತೆ. ಆದ್ರಿಂದ ಅವನಿಗೊಂದು ಅವಕಾಶ ಕೊಡ್ತಾರೆ. ನೋಡಪ್ಪ, ನಿನ್ನವರೆಲ್ಲ ಕಳ್ಕೊಂಡೆ, ಸೈನ್ಯ ಇಲ್ಲ, ಅದಿಲ್ಲ ಇದಿಲ್ಲ ಅಂದಲ್ಲ, ಕೆಲಸ ಮಾಡು, ನೋಡು ಕರ್ಕೊಂಡ್ ಬಂದಿದ್ದೀನಿ 5 ಜನ, ನಿನಗೆ ಬೇಕಾದವ್ರ ಜೊತೆ ಮಲ್ಲ ಯುದ್ಧ ಮಾಡು, ಗೆದ್ದುಕೋ, ರಾಜ್ಯ ನಿಂದು ಎಲ್ಲ ಬಿಟ್ಕೊಟ್ಟು ಓಡೋಗ್ಬಿಡ್ತೀವಿ ನಾವು ಅಂತಾರೆ. ಧರ್ಮರಾಯ, ಭೀಮ ಎಲ್ಲ ಒಂಥರ ಒಂದು ಕ್ಷಣಕ್ಕೆ ಸ್ತಂಭೀಭೂತರಾಗ್ತಾರೆ. ನೆನಪಿಟ್ಟುಕೊಳ್ಳಿ, ಸುಯೋಧನನ ಬಲ ಸಾಮಾನ್ಯದಲ್ಲ. ಈಕ್ವಲ್ ಟು ಭೀಮ. 10,000 ಆನೆಗಳ ಬಲವುಳ್ಳಂತಹ ಶಕ್ತಿ. 10,000 ಆನೆಗಳ ಬಲ ಮಕ್ಕಳೇ ಏನು ಅಂತ ಅನ್ಕೊಂತೀರಾ? ಆಮೇಲೆ ಅವನು ಇನ್ನೊಂದಿದೆ, ಗದಾ ಯುದ್ಧ, ಮುಷ್ಟಿ ಯುದ್ಧ, ಮಲ್ಲ ಯುದ್ಧದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಟೆಕ್ನಿಕಲಿ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ಎಲ್ಲಿ ಯಾವಾಗ ಪಟ್ಟಾಕ್ಬೇಕು, ಸುಸ್ತಾದಾಗ ಏನ್ ಏಟ್ ಹಾಕ್ಬೇಕು, ತುಂಬಾ ರಭಸವಾಗಿ ಬಂದಾಗ ಹೇಗಿರ್ಬೇಕು, ನುಗ್ಗಿ ಬಂದಾಗ ಹೇಗಿರ್ಬೇಕು ಅಂತ ಈ ತರ ಆಟ ಆಡಿಸಿ ಬೀಳಿಸೋದ್ರಲ್ಲಿ ಅವನು ಟೆಕ್ನಿಕಲಿ ವೆರಿ ಸೌಂಡ್. ಭೀಮ ಇರ್ಲಿಲ್ಲ, ನೆನಪಿಟ್ಟುಕೊಳ್ಳಿ. ಭೀಮನಿಗೆ ಬಲ ಇತ್ತು ವಿನ ಅಂತ ಆಲೋಚನೆಯ ಪರಿಧಿ ಇರಲಿಲ್ಲ. ಅದಕ್ಕೆ ಹೇಳೋದು, ಆತುರಗಾರನಿಗೆ ಬುದ್ಧಿಮಟ್ಟ. ಭೀಮನಿಗೆ ಸ್ವಲ್ಪ ಆತುರವೇ, ದುರ್ಯೋಧನನಿಗೆ ಇರಲಿಲ್ಲ. ಅದಕ್ಕೆ ಅವನು ಕರ್ಣನ್ ಎಳ್ಕೊಂಡ, ಅಶ್ವತ್ಥಾಮನ್ ಎಳ್ಕೊಂಡ, ದ್ರೋಣರನ್ನ, ಭೀಷ್ಮರನ್ನ, ಕೃಪಾಚಾರ್ಯರನ್ನ, ಕೃತವರ್ಮರನ್ನೆಲ್ಲ ತನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದ. ಅವನು ಚಾಣಾಕ್ಷಮತಿ. ಅವನನ್ನು ಸುಮ್ಮನೆ ಅನ್ಕೊಳ್ಳೇಬೇಡಿ. ದುರ್ಯೋಧನ ಅಲ್ಲ, ಅವನು ಸುಯೋಧನನೇ. ಕಡೆಯದಾಗಿ ಕೂಡ ನಿರೂಪಿಸ್ತಾನೆ ನೋಡಿ ತನ್ನ ಬಲವನ್ನ. ಅವನೇನ್ ಹೇಳ್ತಾನೆ ಗೊತ್ತಾ? ಆಯ್ತು ಕೃಷ್ಣ, ನೀನು ಹೇಳ್ದಾಗೆ ಆಗ್ಲಿ, 5 ಜನರಲ್ಲಿ ಅಂತ ಹೇಳ್ದೆಲ್ಲ ನಾ ಕುಲಾಸ ಅದೇ ಹಿಂಗೆ ಅಂತಾನೆ. ಆ ಮಕ್ಕಳು ಗೋಲಿ ಆಡೋ, ಗಲ್ಲಿನಲ್ಲಿ ಗಿಲ್ಲಿ ಆಡೋ ಹುಡುಗರುಗಳು ಅವ್ರು. ನಾನು ಒಂದೇಟಿಗೆ ತಡ್ಕೊಳಲ್ಲ, ಸತ್ತೋಗ್ಬಿಡ್ತಾರೆ ಕೃಷ್ಣ. ಅರ್ಜುನ, ಕಾಲಕ್ಕೆ ಗೆಜ್ಜೆ ಕಟ್ಕೊಂಡು ನೋಡು, ಅರ್ಜುನನ್ ತಗೋ ಅಂದ್ರೆ ಕಾಲಕ್ಕೆ ಗೆಜ್ಜೆ ಕಟ್ಕೊಂಡು ಬ್ರಹ್ಮಳೆ ಅವನು, ನನ್ನ ಏಟಿಗೆ ತಟ್ಕೊಳಲ್ಲ ಅವನು. ಅದು ಹೇಳ್ತಾನೆ. ನೆನಪಿಟ್ಟುಕೊಳ್ಳಿ, ಸುಯೋಧನ ಆಡುವ ಮಾತದು, ದುರ್ಯೋಧನನ ಮಾತಲ್ಲ. ಅವನ ಅಹಮ್ಮೇ ಅದು, ಅವನ ಕೋಪವೇ ಅವನ ಅಸ್ತ್ರ. ಕೆಲವ್ರಿಗೆ ಅದಿರುತ್ತೆ, ಅದನ್ನ ಬೆಳಿಲಿಕ್ಕೆ ಬಳಸ್ಕೋತಾರೆ. ದುರ್ಯೋಧನ ವಾಸ್ ದ್ಯಾಟ್. ಬಟ್ ಏನ್ ಮಾಡೋದು, ರಾಂಗ್ ಪೀಪಲ್. ಅವನ ಹತ್ರ ಒಂದ್ ಸ್ವಲ್ಪ ವಿಷ ಇತ್ತು. ಆ ವಿಷಕ್ಕೆ ಉರಿತಿರೋ ಬೆಂಕಿಗೆ ಪೆಟ್ರೋಲ್ ಸುರಿದ್ಬಿಟ್ರು, ಉಪ್ಪು ಖಾರನೂ ಹಾಕ್ಬಿಟ್ರು, ಮೆಣಸಿನ ಪುಡಿನೂ ಹಾಕ್ಬಿಟ್ರು.
ಕೆಲವರು ನಾವು ಏನೋ ಒಂದಿದ್ದಾಗ ಹಣ ತೆಗೆದ್ಬಿಡೋಣ, ಹಾಕ್ಬಿಡೋಣ, ನಾವಿದ್ದೀವಣ, ಹಿಂಗ್ ಮಾಡ್ಬಿಡ್ತಾರೆ. ಅಣ್ಣ ನಿನ್ ಬಲ ಏನ್ ಗೊತ್ತಂದ್ ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬರೋಂಗ್ ಹೊಡೆಸ್ಕೊಂಬರ್ತೀವಿ ಅಷ್ಟೇ. ಇಲ್ಲ ಸತ್ತೋಗ್ತೀವಿ ನಾವು, ಹೊಡೆದಾಕ್ಬಿಡ್ತಾರೆ, ಬಿಡೋದಿಲ್ಲ. ತಪ್ಪು, ತುಂಬಾ ತಪ್ಪು. ನೋಡಿ ಧರ್ಮರಾಯ ಆದ ಧರ್ಮ ಪಾಲನೆ ಅಷ್ಟೇ, ಅದೆಲ್ಲ ಆಗೋ ಮಾತಲ್ಲ. ಅಣ್ಣನ ಸಮಾನ, ಆಮೇಲೆ ಅವ್ರ ಮೇಲೆ ನಾವು ಕೈ ಎತ್ತಬಾರ್ದು ಹಿಂಗೆ ಹೇಳ್ತಾನೆ. ನನ್ನ ಬಲಕ್ಕೆ ಭೀಮ ಆಗ್ತಾನೆ, ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತಾನೆ. ಕಡೆಗೂ ಅಲ್ಲಿ ತಂತ್ರದಿಂದ ಗೆಲ್ಲಿಸ್ತಾರೆ ಕೃಷ್ಣರು, ಸಾಯ್ತಾನೆ, ತೊಡೆ ಮುರ್ಕೊಂಡು ಬೀಳ್ತಾನೆ. ಇಮಿಡಿಯೇಟ್ ಸಾಯಲ್ಲ, ನರಳಿ ಸಾಯ್ತಾನೆ, ಅದು ಬೇರೆ ಮಾತು. ಅವನ್ ನೋಡಿ ನೆನೆಸಿದ್ರೆ ಕ್ಷಣ ಮಾತ್ರದಲ್ಲಿ ನಕುಲ ಸಹದೇವರ ಮೇಲೆ ಯುದ್ಧಕ್ಕೆ ಬರ್ಬೋದಿತ್ತು, ಬಳಸ್ಕೊಳ್ಳಿಲ್ಲ. ತುಂಬಾ ಕೋಪಿಷ್ಟರು, ನೆನ್ಪಿಟ್ಕೊಳ್ಳಿ, ಬುದ್ಧಿವಂತರಾದರೆ ಅದುವೇ ಶಕ್ತಿ. ಸ್ವಲ್ಪ ಆಲೋಚಿಸಬೇಕು. ಲೋಚನ, ಆಲೋಚನ, ಸಮಾಲೋಚನ. ಲೋಚನ ಅಂದಿದ್ದೆ ನೋಡೋದು, ಕಣ್ಣುಗಳಿಂದ ನೋಡೋದು. ಆಲೋಚಿಸ್ಬೇಕು. ಅದೂ ಮೀರಿ ನಡೀತಿದೆ ಆ ಯೋಚನೆಗಳು ನಮ್ಮನ್ನು ಕಂಟ್ರೋಲ್ಗೆ ಬರ್ತಿಲ್ಲ ಅಂದ್ರೆ ಸಮಾಲೋಚಿಸಬೇಕು. ಹಿ ಯೂಸ್ ಟು ಡೂ ಸಮಾಲೋಚನ ಮೋಸ್ಟ್ ಆಫ್ ದ ಟೈಮ್. ಅಲ್ಲೂ ನೋಡಿ ಯೋಚನೆ ಮಾಡ್ತಾನೆ, ಸಾಯೋವಾಗ ಜನ ನನ್ನನ್ನ ಇಂಥ ಒಂದು ನರಪಿಳ್ಳೆಗಳ ಜೊತೆ ಹೊಡೆದು ಗೆದ್ಕೊಂಡು ಬಂದ ಅಂತಾರೆ, ಶತ್ರು ವೀರ ಸ್ವರ್ಗ ಭೀಮನ್ ಜೊತೆ ಆಡೋಣ ಅಂತ. ಸೊ ತುಂಬಾ ಕೋಪವಂತರು, ನೆನ್ಪಿಟ್ಕೊಳ್ಳಿ, ನಿಜಾಯಿತಿ ವ್ಯಕ್ತಿಗಳೇ. ಅವ್ರಿಗೆ ಯಾವುದೋ ಒಂದ್ರ ಮೇಲೆ ಪ್ರಕ್ಷುಬ್ಧ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಂಗ್ ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ ಅಂತಿರ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದು ಹೀಗೆ, ನನಗೆ ಇವತ್ತಿಗೂ ಹೆಮ್ಮೆ ಇದೆ, ಅಂತ ಒಂದು ಗಟ್ಟಿಗಿತ್ತಿಯರನ್ನು, ಮಕ್ಕಳನ್ನ ನಾನು ಎಲ್ಲಿಗೆ ನಿಲ್ಸಿದ್ದೇನೆ ಅನ್ನೋದು ನನಗೊಂದು ಆತ್ಮಾಭಿಮಾನವಿದೆ, ಗೌರವವಿದೆ, ಖುಷಿ ಇದೆ. ಆ ಮಕ್ಕಳು ಬಂದು ಇವತ್ತು ಹೇಳ್ತಾರೆ, ಗುರುಗಳೇ ದಿಸ್ ಇಸ್ ಯುವರ್ ಕಿಡ್ಸ್ ಅಂತ. ನೋಡಿ ನಾವು ನಿಮ್ಮ ಮಕ್ಕಳು ಹೆಂಗಾಗಿದ್ದೇವೆ, ನಮ್ಮ ಕೋಪ ತಡಿಲಿಕ್ಕೆ ಆಗ್ತಿರ್ಲಿಲ್ಲ, ನಮ್ಮ ಸಿಟ್ಟು ತಡಿಲಿಕ್ಕೆ ಆಗ್ತಿರ್ಲಿಲ್ಲ, ನಮ್ಮ ಫ್ರಸ್ಟ್ರೇಷನ್ ನಮ್ಮ ವಿದ್ಯೆ ಮೇಲೆ ಹಾಕಿದ್ದೇವೆ, ನಮ್ಮ ವ್ಯವಸ್ಥೆ ಮೇಲೆ ಹಾಕೊಂಡಿದ್ದೇವೆ ಅಂತ ತುಂಬಾ ಖುಷಿ ಆಗುತ್ತೆ. ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಆಗಿದ್ದಾರೆ, ಆ ಟಾಪ್ 100 ಸೆಲೆಬ್ರಿಟೀಸ್ ಅಲ್ಲಿ ಇದ್ದಾರೆ ತುಂಬಾ ಜನ. ಹೆಸರುಗಳು ಹೇಳೋಕೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರ ಪರಿಶ್ರಮ ನನಗೆ ಗೊತ್ತಿದೆ, ಅವರ ತ್ಯಾಗ ನನಗೆ ಗೊತ್ತಿದೆ. ಅವ್ರ ಕೋಪವನ್ನ ಎಲ್ಲಂದ್ರೆ ಅಲ್ಲಿ ಬಿಟ್ಟಿಲ್ಲ ಮಕ್ಕಳೇ. ನೀವು ನೋಡಿ, ಕೆಲವರು ರೋಡಲ್ಲಿ ಎಲ್ಲೋ ಬಿಟ್ಬಿಟ್ಟು ಫುಲ್ ತದಗಿಸ್ಕೊಬಿಟ್ಟಿರ್ತಾರೆ, ಕೋಪದಿಂದ ಮೂಗು ಕುಯ್ಕೊಂಡ್ರು. ಈ 3 ರಾಶಿಯವ್ರು ನಿಮ್ ಪಕ್ಕದಲ್ಲಿದ್ರೆ ನಿಜವಾಗ್ಲೂ ಹೇಳ್ತಾನೆ ಗಟ್ಟಿಯ, ಬಟ್ ಇವ್ರ ಕೋಪ ತಟ್ಕೊಳ್ಳೋದು ಸ್ವಲ್ಪ ಕಷ್ಟವೇ. ಟಾಪ್ 12 ರಾಶಿಗಳಲ್ಲಿ ಎಲ್ರಿಗೂ ಕೋಪ ಬರುತ್ತೆ, ಆದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಕೋಪ ಅನ್ನತಕ್ಕಂಥದ್ದು ಹೇಳ್ತೇವೆ ಅಲ್ವಾ, ಅದು ಅನ್ಕಂಟ್ರೋಲಬಲ್ ಕೋಪ ಅನ್ನತಕ್ಕಂಥದ್ದು, ಜಗಜಟ್ಟಿ ಕೋಪ. ಅದು ಏನ್ ಬೇಕಾದ್ರೂ ಬೀಭತ್ಸಗೆ ಎಳೆದು ಬಿಡ್ತಾರೇನೋ ಅನ್ನೋ ಭಯ. ಅದಕ್ಕೆ ನಾನು ಇವ್ರನ್ನ ಏನ್ ಹೇಳ್ತೇನೆ, ಒಂದ ಮಿಲಿಟರಿಲಿರಿ, ಪೊಲೀಸಲ್ಲಿರಿ, ಸ್ಪೋರ್ಟ್ಸ್ ಆಗಿ ಒಂದು ಜೈಲರ್ ಆಗ್ಬಿಡಿ ಅಂದ್ಬಿಡ್ತಾನೆ. ವಿಪರೀತ ಕೋಪ, ಆ ಕೋಪಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಎತ್ತಿ ಬೂಮ್, ಯಾವಾಗಲೂ ದಗ ಅಂತ ಇರ್ತಾರೆ. ಇಟ್ಸ್ ಲೈಕ್ ವೈಫೈ, ಬೂಮ್. ಅವರ ಟೆಂಪರ್ ಯಾವಾಗ್ಲೂ ಹಿಂಗ್ ಅಂತ ಇರುತ್ತೆ, ರೈಸ್ ಅಲ್ಲಿ ಇರುತ್ತೆ. ಹತ್ರಕ್ಕೆ ಹೋಗ್ಬಿಟ್ಟಿರಿ, ಹಿಂಗ್ ಹೊಡೆದು ಬಿಡ್ತಾರೆ ಅವರು, ಇಲ್ಲ ಅಂದ್ರೆ ಹೊಡೆದೇ ಬಿಡ್ತಾರೆ. ಕೆಲವರು ಇರ್ತಾರೆ ಹಿಂಗೆ ಕೊತ್ತ ಕುದೀತಾ ಇರುತ್ತೆ, ಆಮೇಲೆ ಎಕ್ಸ್ಪ್ಲೋಡ್ ಆಗೋದು ಬೇರೆ, ಇನ್ಸ್ಟಂಟ್ ಎಕ್ಸ್ಪ್ಲೋಡ್ ಆಗೋದು ಬೇರೆ, ಆಮೇಲೆ ಅದು ಇನ್ಸ್ಟಂಟ್ ಇಳಿದು ಬಿಡುತ್ತೆ. ಈ ವಿಷಪೂರಿತ ಕಾಳಿಂಗ ಸರ್ಪ ಇರ್ಬೋದು, ನೀವು ಕೇಳಿ ನೋಡಿ ಹಾವಿನ ಎಕ್ಸ್ಪರ್ಟ್ಗಳನ್ನ. ಹಾವನ್ನ ಕ್ಯಾಚ್ ಮಾಡ್ತಾರಲ್ಲ, ಅದ್ರ ಕೋಪ ಎಲ್ಲ 5 ರಿಂದ 10 ನಿಮಿಷ, ದಸ್ 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 ತನ್ನ ಉಸಿರನ್ನೆಲ್ಲ ಎತ್ಕೊಂಡು ಹೊಡೆಯುತ್ತೆ. ಅದು ಒಂದು 5 ಇಲ್ಲ 10 ಹಾವು ಮುಂಗುಸಿ ಗುದ್ದಾಡೋ ಹೋಗಿ ನೋಡಿ. ಫಸ್ಟು ಯಾರು ಗೊತ್ತಾ, ರಭಸವಾಗಿರ್ತ ಗಮನಿಸು, ಮುಂಗುಸಿ ಅಲ್ಲ, ಆಡೋ ನೀನು ಅಂತ ಹೇಳುತ್ತೆ. ಅದು ಗೊತ್ತು ಹಾವಿಗೆ ಕೋಪ ಜಾಸ್ತಿ. ಹೊಡಿಯೋ ನೀನು ಅಂತ ಒಡ್ದು ಸುಸ್ತಾಗ್ಬಿಟ್ಟಿರುತ್ತೆ, ಬಿಟ್ಬಿಡೋ ನನ್ನ ಅಂದ್ರೆ ಬಿಡಲ್ಲ, ಆಗ ಅಟ್ಯಾಕ್ ಮಾಡುತ್ತೆ ನೋಡಿ. ತಿರುಗೋಕ್ಕೂ ಸುಸ್ತಿರಲ್ಲ, ತಿರುಗೋಕ್ಕೂ ತ್ರಾಣ ಇರಲ್ಲ. ತಿರುಗಿ ಅದನ್ನ ಹೊಡಿಯೋಣ ಕಚ್ಚೋಣ ಅನ್ನಕ್ಕೆ ಬಂದು ಕಚ್ಚಿ ಓಡೋಗುತ್ತೆ. ಅದು ಅದ್ರಿಗೆ ಬರೋದು ಹೊಡಿಯೋದು, ಮೊದಲೇನ್ ಮಾಡುತ್ತೆ, ಒಂದು 5 ನಿಮಿಷ ಅದ್ರ ಬಲನೆಲ್ಲ ತೆಗ್ಸುತ್ತೆ. ಎದ್ದು ನಿಂತ್ಕೊಂಡು ಹಿಂಗ ಅನ್ನುತ್ತೆ, ತಗ ಆಗೋಯ್ತು. ಇರೋ ಬಲನೆಲ್ಲ ಬಿಟ್ಬಿಡ್ತು ಅಲ್ವಾ. 5 ನಿಮಿಷ ಇಲ್ಲ, 6 ನಿಮಿಷ, ಅಷ್ಟೇ. ಅದು ಅದ್ರ ಪಾಡ್ಗೆ ಅದು ನನ್ನ ಬಿಟ್ಬಿಡು ಅಂತ ಬಾಯಿಗೆ ಅದ್ರದ್ದು ಇರೋ ತ್ರಾಣ ಎಲ್ಲ ಇಲ್ಲಿ ತಗೊಂಡ್ಬರುತ್ತೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಫಾಸ್ಟ್ ಅದು ಹಿಂಗೆ ಹೊಡಿಯೋದು, ಜಕ್ ಅಂತ ಹಿಂಗೆ ಹೊಡಿಯುತ್ತೆ.
ಮಾಡಿ ಮಾಡಿ ಆಮೇಲೆ ಏನಾದ್ರೆ ನಿಧಾನವಾಗಿ ಹಿಂಗೆ ಬರೋದು ಬರೋ ಅಷ್ಟರಲ್ಲಿ ಅವ್ನು ಕಚ್ಬಿಟ್ಟು ಹೋಗ್ತಾನೆ ಮುಂಗುಸಿ. ಕಡೆ ಗೆಲ್ಲೋದು ಮುಂಗುಸಿನೇ. ಅವನು ತುಂಬಾ ಬುದ್ಧಿವಂತ ಅವನು. ಇವ್ರು ಸ್ವಲ್ಪ ಇವರ ವೇಗ ಕೋಪ ಕಷ್ಟವೇ, ಅದನ್ನ ಸರಿಯಾದ ದಾರಿನಲ್ಲಿ ಹಾಕೋಬೇಕು. ನಿಮ್ಮ ಓದು, ನಿಮ್ಮ ಕೆಲಸ, ನಿಮ್ಮ ಗುರಿ ಅನ್ನತಕ್ಕಂಥದ್ದು. 12 ರಾಶಿಗಳಲ್ಲಿ ಕೊತ ಅನ್ನತಕ್ಕಂಥ 3 ರಾಶಿಗಳು ನಾನು ನೋಡಿದ ಹಾಗೆ ಒನ್ ಇಸ್ ನನ್ ಅದರ್ ದ್ಯಾನ್ ಮೇಷರಾಶಿ. ಎಷ್ಟು ಎಡವಟ್ಟು ಮಾಡ್ಕೊಂಡಿದ್ದೀರಿ ಹೇಳಿ ನಿಮ್ಮ ಕೋಪದಿಂದ? ಹೌದು ಅಲ್ವೋ ಹೇಳಿ ಮಕ್ಕಳ? ಮೇಷರಾಶಿ. 2ನೇದು ಧನುಸು ರಾಶಿ. ಅಮ್ಮ ರಾಮಚಂದ್ರ, ನೀವೇನ್ ಸಾಮಾನ್ಯರ ಜಗಜಟ್ಟಿ ನೀವು. ಇನ್ನು 3ನೇದು ಒಂದಿದೆ, ಕುಂಭರಾಶಿ. ಅಪ್ಪಿದಪ್ಪಿ ಹೋಗ್ಬೇಡಿ. ಅವ್ರ ಕೋಪದಲ್ಲಿದ್ದಾಗ ಸುಮ್ಮನೆ ಇದ್ದು ಬಿಡಿ. ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯತ್ತೋ ಏನಾದ್ರು ಅಂದ್ರಿ ಹೌದು, ಏನು ಬೇಕಾದ್ರೂ ಅವ್ರ ಡಿಸಿಷನ್ ಎದ್ದು ಹೋಗ್ಬಿಡ್ತಾರೆ, ವಾಪಸ್ ಬರಲ್ಲ. ದ ಬೇರ್ ಮಿನಿಮಮ್ ದೆಲ್ ವಾಕ್ ಔಟ್. ಐ ಡೋಂಟ್ ನೀಡ್ ಯು, ಓವರ್. ದೆಲ್ ರಿಸೈನ್, ದೆಲ್ ಓವರ್. ನೋಡಿದ್ದಾನೆ. ದೇ ಟೇಕ್ ಒನ್ ಆಫ್ ದಿ ಟಫೆಸ್ಟ್ ಡಿಸಿಷನ್ಸ್ ಅವ್ರ ಕೋಪದಿಂದ. ಇದು ಬೇಡ ಅಂದಮೇಲೆ ಬೇಡ, ಭಾರಿ ಕಷ್ಟ ಆಗ್ಬಿಡುತ್ತೆ. ಒಂದೇ ಕೆಲಸ ಮಾಡ್ಬೇಕು, ಆಗ ಕೈ ಇಟ್ಕೊಬಿಡ್ಬೇಕು, ಕ್ಷಮಿಸಿ ಅಂತ. ಕ್ಷಮಿಸಿ ಸಾರ್ ಅಂದ್ಬಿಟ್ರೆ ಸಾಕು. ಅವ್ರಿಗಾಗೋಷ್ಟು ಸಮಾಧಾನ ಇನ್ಯಾವುದಿಲ್ಲ. ಈ ಒಂದೇ ವರ್ಡ್ ಸುಮ್ಮನಿದ್ದು ಬಿಡಿ. ಸುಮ್ಮನಿದ್ರು ಆಗೋಲ್ಲ. ಅವ್ರಿಗೆ ಅರ್ಥ ಏನ್ ಗೊತ್ತಾ? ಸುಮ್ಮನಿದ್ದಾನೆ ಅಂದ್ರೆ ಬೇರೆ ಏನೋ ಮಾಡ್ತಿದ್ದಾನೆ ಅಂತ ಆಲೋಚಿಸ್ತಾರೆ ಅವ್ರು. ನನ್ನ ಬಗ್ಗೆ ಬೇರೆ ಏನೋ ಆಲೋಚಿಸ್ತಾನೆ, ಐ ಹೊಗಳೋ ಹೇಳೋ ಅಂತಾರೆ ಅಷ್ಟೇ. ಸಾರ್ ಕ್ಷಮಿಸಿ, ಸಾರ್ ಕ್ಷಮಿಸಿ. ನನ್ನ ಒಂದು ಬಹುದೊಡ್ಡ ನನ್ನ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ವರ. ಏನಾದ್ರೂ ಹಿಂಗೆ ಅಂದ್ಬಿಡ್ತೇನೆ ನಾನು. ಅಣ್ಣ ದೊಡ್ಡವನು, ನೀನು ದೊಡ್ಡವನು, ಇಷ್ಟೇ ಹೇಳೋದು. ನಾನು ತಲೆ ಬಾಗಿಸ್ಬಿಡ್ತಾನೆ. ಆಯ್ತು, ಆ 1 ನಿಮಿಷಕ್ಕೆ ಏನೂ ಆಗಲ್ಲ, ಹೋಗು. ಧರ್ಮಕ್ಕೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ, ನ್ಯಾಯಕ್ಕೆ ಗೊತ್ತಿದೆ ಅಂತಕ್ಕಂಥದ್ದು. ನಿಮ್ಮ ಕೋಪ ಜಾಸ್ತಿ. ಮೇಷರಾಶಿ, ಧನುಸು ರಾಶಿ, ಕುಂಭರಾಶಿ. ಮೇಷ ಒಂದು ರೀತಿ ಅಗ್ನಿಗುಂಡಂ. ಕೊತ ಕುದಿಯೋ ಅಗ್ನಿ. ಆ ಕುದಿದ ಮೇಲೆ ಸಿಡಿಯುತ್ತಲ್ವಾ, ಅದು ಧನಸ್ಸು. ಆದರೆ ಲಾವಾರಸ ಬರುತ್ತಲ್ವ, ಅದು ಆ ಜಾಗ ಎಲ್ಲ ಸುಟ್ಟು ಬರ್ನ್ ಮಾಡಾಕ್ ಬಿಡುತ್ತಲ್ವ, ಅದು ಕುಂಭರಾಶಿ. ತಾನು ಹೋಗೋದಲ್ದೆ ಜೊತೆಲಿ ಎಲ್ಲಾನು ಹೇಳ್ಕೊಂಡು ಹೋಗ್ಬಿಡ್ತಕ್ಕಂಥ ಸುನಾಮಿ ಅದು. ನಾನು ನೋಡಿದ್ದೇನೆ. ಎಷ್ಟು ಲಕ್ಷ ಜಾತಕ ನೋಡಿರೋದು. ಇವ್ರು ಇರ್ಲಿ ಜೊತೆಲಿ, ಇರೋದನ್ನ ನೇರವಾಗಿ ಹೇಳ್ಬಿಡ್ತಾರೆ, ನೀವಿದು ಸರಿ ಇಲ್ಲ, ನಿಮ್ಮದು ತಪ್ಪೆ, ಹಂಗೆ ಹೇಳೋದು. ತುಂಬಾ ಒರಟಾಗಿರುತ್ತೆ ಮಾತು. ಅದಕ್ಕೆ ಯಾರಾದ್ರೂ ಒಗ್ಗರಣೆ ಹಾಕಿದ್ರೆ ಮಾತ್ರ, ಇವರನ್ನ ಗೆಲ್ಲಬೇಕೆಂದರೆ ಪ್ರೀತಿಯಿಂದ ಮಾತ್ರವೇ. ಈ ಮೂವರಲ್ಲ, ಯಾರೇ ಆಗ್ಲಿ ಕೋಪದಲ್ಲಿರೋರ್ನ ಏನೂ ಇಲ್ಲ, ಎಳಿಬೇಡಿ, ಇದು ಮಾಡಬೇಡಿ, ಕ್ಷಮಿಸಿ ಅಂತ ಒಂದು ಮಾತು ಹೇಳ್ಬೇಡಿ. ದೇ ಕೀಪ್ ಕ್ವಾಯಟ್. ಅವ್ರಿಗೋಗಿ ಒಂಚೂರು ಸ್ಯಾಟಿಸ್ಫೈ ಆಗುತ್ತೆ. ಆದ್ರೂ ಗದಗದ ಅಂತ, ಆಯ್ತು ಸರ್, ಆ ಜಾಗ ಹಾಗೆ ಹೇಳ್ಬಿಟ್ಟು, ಆಯ್ತು ಸರ್, ನೀವು ಹೇಳ್ದಾಗ ಆಗ್ಲಿ ಸರ್ ಅನ್ಬಿಡಿ. ಆ ಕ್ಷಣಕ್ಕೆ ನೀವು ಹೇಳ್ದಾಗೆ ಅಂತ ಹೇಳ್ಬೇಡಿ. ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ. ಅವರು ಈ ಯಾವನ್ ಕೋಪ ಎಲ್ಲ ಇಳಿದಿರುತ್ತೆ ನೋಡಿ, ಇಳಿದಿರುತ್ತೆ. ಎಲ್ಲಾ ಕೋಪಿಷ್ಟ್ರ ಕೋಪನೂ ಇಳಿಯುತ್ತೆ, ಮುಖ್ಯವಾಗಿ ಈ 3 ಕೋಪ. ಯಾಕಂದ್ರೆ ಕೋಪದಲ್ಲಿರೋ ಮನುಷ್ಯನಿಗೆ ಪ್ರೀತಿ ಜಾಸ್ತಿ ಇರುತ್ತೆ ಮಕ್ಕಳೇ. ಅವ್ನು ಏನನ್ನೂ ಪ್ರೀತಿಸ್ತಿರ್ತಾನೆ. ಒಂದು ಸಿಸ್ಟಮ್ ಇರ್ಬೋದು, ಒಂದು ವ್ಯಕ್ತಿ ಇರ್ಬೋದು, ಒಂದು ವ್ಯಕ್ತಿತ್ವ ಇರ್ಬೋದು. ಸಮಥಿಂಗ್ ಹಿ ಈಸ್ ಲವಿಂಗ್. ಅದು ಸರಿ ಅಂತ ನಿಂತಿರ್ತಾನೆ. ಆಯ್ತು, ಅದೇನ್ ಕೇಳೋದು, ನೀನ್ ಯಾಕೆ, ನೀನೇನು, ಕೈಯಲ್ಲಿ ಹರಿತವಾದ ಆಯುಧ ಇದ್ದು ಬಿಟ್ರೆ, ಕೈಯಲ್ಲಿ ಬಾಂಬ್ ಇದ್ದು ಬಿಟ್ರೆ ಇವರು ಆಟೋ ಬಾಂಬೆ ಏನಾದ್ರೂ ಮಾಡಿಬಿಡ್ತಾರೆ. ನಾನು ಅದಕ್ಕೆ ಎಲ್ಲಾರ್ಗು ಹೇಳ್ತಿರ್ತಾನೆ, ನಿಮಗೆ ಕೋಪ ಇರಲೇಬೇಕು. ಮಹಾಕೋಪಕ್ಕೆ ತಗೊಂಡೋಗಿ ಅದನ್ನ. ಎಂತ ಕೋಪಕ್ಕೆ ಎತ್ಕೊಂಡು ಹೋಗ್ಬೇಕು ಅಂದ್ರೆ, ಗಲ್ಲಿ ಮೇ ನಹಿ ದಿಲ್ಲಿ ಮೇ ನಹಿ ಉಸ್ಕೋ ಪಾರ್ ಕರಾಯಂಗೆ ಅಂತ ಅಂದ್ಕೊಳ್ಳಿ. ನನ್ನ ಕೋಪಕ್ಕೆ ಅದಕ್ಕೆ 2-3 ದಿನ ಇರೋಲ್ಲ. ನನ್ನ ಕೆಲಸ ಕಾರ್ಯಕ್ಷೇತ್ರ ಬೇರೆ, ತುಂಬಾ ದೂರಕ್ಕೆ ಹೋಗಿರ್ತೇನೆ. ಆ ಸ್ಥಾಯಿ ಆ ಹತ್ತಿರಕ್ಕಿದ್ದೇನೆ, ಅಲ್ಲಿರ್ತೇನೆ ಕೂಡ. ಅಂಥವ್ರ ಜೊತೆಲಿ ಒಂದು ಗೈಡೆನ್ಸು, ಇನ್ನೊಂದು ಅನ್ನತಕ್ಕಂಥದ್ದು. ನನ್ನ ಕೋಪ, ಸಿಟ್ಟು, ಬೇಸರ ಅಲ್ಲಿ ಬಿಟ್ಟಿದ್ದೇನೆ ನನ್ನ ವಿದ್ಯೆ ಮೇಲೆ. ದೇ ವೇಟ್ ಫಾರ್ ಮೀ. ಅಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳು, ಸಾಧಕರುಗಳು, ಸಿದ್ಧಾಂತಿಗಳು, ದೇ ವೇಟ್ ಫಾರ್ ಮೀ. ಕರ್ಸ್ಕೋತಾರೆ ತಮ್ಮ ಸ್ವಂತ ಖರ್ಚಲ್ಲಿ ಖರ್ಚು ಮಾಡಿಕೊಂಡು, ನೀವು ಬರಬೇಕು ಗುರುಜಿ ಅಂತ. ಇಲ್ಲಪ್ಪ, ನೀವು ಇರಬೇಕು. ನೀವು
ನಮ್ಮ ಕಾರ್ಯಕ್ರಮಕ್ಕೆ ಇರಬೇಕು, ನಮ್ಮ ವ್ಯವಸ್ಥೆಗೆ ಇರಬೇಕು. ಎಸ್, ಐ ಆಮ್ ದೇರ್ ಆಲ್ ದ ಟೈಮ್. ಎಸ್, ನಿಮ್ಮ ಕೋಪವನ್ನು ಕಡಿಮೆ ಮಾಡ್ಕೋಬೇಡಿ, ಗುರಿ ಮೇಲೆ ಹಾಕಿ. ದೊಡ್ಡ ಸಿದ್ಧಾಂತಿಗಳು ಇವರು, ದೊಡ್ಡ ಇಂಜಿನಿಯರು, ದೊಡ್ಡ ಸ್ಪೋರ್ಟ್ಸ್ ಮ್ಯಾನು, ದೊಡ್ಡ ಮಿಲಿಟರಿ ಆಫೀಸರ್, ಡಿಫೆನ್ಸ್. ಇನ್ನಷ್ಟು ಓದಿ. 1 ಮಾರ್ಕ್ಸ್ ಹೋಯ್ತು ಅನ್ಬೇಡಿ, 1 ಮೆಡಲ್ ಹೋಯ್ತು ಅನ್ಬೇಡಿ. ರೋಹಿತ್ ಶರ್ಮಾ ಹೊಡೆದಿದ್ದಾನಲ್ವಾ, 3 ಸೆಂಚುರಿ, ಹಂಗೆ ಹೊಡೀರಿ. ಇವನಿಷ್ಟೇ ಕಣ ನೋಡಿ. ಅವನ ಕೋಪನೆಲ್ಲ ನೆನ್ನೆ ರಣಜಿ ಮ್ಯಾಚಲ್ಲಿ ನೋಡಿ ನೀವು, 300 ಚಿಲ್ಲರೆ ಹೊಡೆದಿದ್ದಾನೆ ಮಕ್ಕಳೇ. ಅವನು ಅಷ್ಟು ಸಿಟಿಗೆ ಎದ್ದು ಬಿಟ್ಟಿದ್ದಾನೆ. 6ರ್ಗಳು 4ರ್ಗಳು. ಇವನು ಫುಲ್ಲು ಡಮ್ಮಿ ಕಟ್ಟೋಲು, ಅದು ಕಟ್ಟೋಲು ಅಂತ, ಹುಲಿನೇ, ಸಿಂಹನೇ. ಹೌದು, ಖುದ್ದು ಹೇಳ್ಬಿಟ್ಟಿದ್ದಾನೆ, ಒಬ್ಬ ಲೆಜೆಂಡ್ ಮೇಲೆನೆ ಹೇಳ್ಬಿಟ್ಟಿದ್ದಾನೆ. ನಮ್ಮ ಮಾನಸಿಕ ಸ್ಥಿತಿಯನ್ನ ಕುಗ್ಗಿಸುವಂತ ಕಾಮೆಂಟ್ರಿಗಳು ಮಾಡ್ತಿದ್ದಾರೆ ಅವರು. ನಮ್ಮನ್ನು ಇನ್ನೂ ಉತ್ಸಾಹ ಬರಿಸ್ಬೇಕು, ನಮ್ಮ ಶಕ್ತಿನ ಇನ್ನಷ್ಟು ಬಳಸ್ಕೊಳ್ಳೋ ಅಂತದ್ದು ಹೇಳ್ಬೇಕು. ಏನೋ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ತಪ್ಪನ ತರ ಮಾತಾಡ್ತಿದ್ದಾರೆ. ಆಟ ಅಂದ್ಮೇಲೆ ಇದ್ದಿದ್ದು ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ. ರಾಜ ಪಾಲಿಸಿ ಯಾವಾಗ್ಲೂ ನಾವೇ ಗೆಲ್ತೇವೆ ಅಂತೇನಿಲ್ಲ, ಯಾವಾಗ್ಲೂ ಅವನೇ ಸೋಲ್ಬೇಕು ಅನ್ನೋದಿಲ್ಲ ಅಂತ ನೇರವಾಗಿ ಹೇಳ್ತಾನೆ BCCI ಚೀಫ್ಸ್ ಜೊತೆ ಕೂತ್ಕೊಂಡು, ಲೆಜೆಂಡರಿ ಕಾಮೆಂಟೇಟರ್ ಮೇಲೆ. ಆ ಕೋಪನೆಲ್ಲ ತಗೊಬಂದು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಈ ಪ್ಲೇಡ್ ಅ ಜಮ್ ಆಫ್ ದಿ ಇನ್ನಿಂಗ್ಸ್. ನೀವು ಆ ಜಮ್ ಆಫ್ ದಿ ಇನ್ನಿಂಗ್ಸ್ ಪ್ಲೇ ಮಾಡ್ತೀರಾ, ನಿಮ್ ಕೋಪನ ತಗೊಂಡು ಕಾಯ್ತಿರ್ತಾನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರಾಷಾಢ ನಕ್ಷತ್ರ, ಮೇಷರಾಶಿ. ಸೂರ್ಯ ನಾವು ಸಾರದಲ್ಲಿ ಚಂದ್ರನಿದ್ದು, ಅಲ್ಲೊಂಥರ ಸೂರ್ಯ ಚಂದ್ರ ಸೇರಿದಾಗ ಅಮಾವಾಸ್ಯೆ. ಸೊ ಆ ಒಂದು ಭಾವ ಇರ್ತಕ್ಕಂಥದ್ದು ತೊಂದರೆ ಏನಿಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಅ ಮೇಜರ್. ಆದರೂ ನಾನು ಹೇಳ್ತಲೇ ಇದ್ದೆ, ಇನ್ವೆಸ್ಟ್ಮೆಂಟ್ಸ್ ಜಾಗ್ರತೆ, ಬೇರೆ ಬೇರೆ ಲೆಕ್ಕಾಚಾರಗಳು. ನಿನ್ನೆ ಒಂದೇ ದಿನ 1 ಗಂಟೆಯಲ್ಲಿ ನಂಬ್ತೀರಾ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥದ್ದು ಒಂದು ನಡೆದಿದೆ ಮಕ್ಕಳೇ. ಯಾರನ್ನಾದ್ರೂ ಕೇಳಿ ನೋಡಿ. NVIDIA ಅನ್ನತಕ್ಕಂಥ ಚಿಪ್ ಕಂಪನಿ ಒಂದೇ ದಿನ 1 ಗಂಟೆಯಲ್ಲಿ ಬ್ಲಾಕ್ ಮಾಡ್ತಾರೆ. ಇಡೀ ವರ್ಲ್ಡ್ ಓವರ್ ನಡೀತಿದೆ. 50 ಲಕ್ಷ ಕೋಟಿ ಕಳ್ಕೊಂಡಿದೆ ನಮ್ಮ ದೇಶದ 1 ವರ್ಷದ ಬಜೆಟ್ ದುಡ್ಡು. ಅದು ನೆನ್ಪಿಟ್ಕೊಳ್ಳಿ. 1 ಅವರಲ್ಲಿ $500 ಬಿಲಿಯನ್ ಇಸ್ ಗಾನ್. ಬೂಮ್. ಹೆಚ್ಚು ಕಡಿಮೆ 45 ಲಕ್ಷ ಕೋಟಿ. 45 ಲಕ್ಷ ಕೋಟಿ. ಮೈಕ್ರೋಸಾಫ್ಟ್ ಗತಿಗಳೇನಾಗಿದೆ? ಚಾಟ್ GPT, ಗೂಗಲ್, ಇವರೆಲ್ಲ ಅಮೇರಿಕ ಅಲ್ಲ, ಇಡೀ ವರ್ಲ್ಡೇ ಶೇಕ್ ಮಾಡಿಟ್ಟಿದೆ. ಒಂದು 40 ವರ್ಷದ ಒಬ್ಬ ಯುವಕ ಮಾಡಿಟ್ಟಿರುವಂತ ಅಸಾಧಾರಣವಾದಂಥ ಒಂದು ರೆವಲ್ಯೂಷನ್ ಅಲ್ಗಾರಿದಮ್ ಅನ್ನ ಕಂಡುಹಿಡಿದಿರ್ತಕ್ಕಂಥದ್ದು, ಲಾಂಚ್ ಮಾಡಿರ್ತಕ್ಕಂಥದ್ದು ಫ್ರೀ. ಚಾಟ್ GPT ತಗೋಬೇಕಾ ನಿಮ್ಗೆ ದುಡ್ಡು ಕೊಟ್ಟು? ತಗೋಬೇಕು ದುಡ್ಡು ಕೊಟ್ಟು. NVIDIA ಚಿಪ್ ಇದ್ರೆ ಮಾತ್ರನಾ? ಅಮೇರಿಕದವ್ನು ನೋಡಿ, ಯಾರು ಕೊಂಡ್ಕೋಬಾರ್ದು, ಎಲ್ಲ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂದ ಕ್ರ್ಯಾಕ್ ಮಾಡಿ ಬೇಸಾಕ್ಬಿಟ್ಟಿದ್ದಾರೆ. ಹೇಳ್ತಲೇ ಇದ್ದೆ, ಇನ್ನಷ್ಟು ಮಾರಣ ಹೋಮಗಳಿದ್ದಾವೆ. ಎಚ್ಚರಿಕೆ ಮಕ್ಕಳೇ. ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ಮಾರ್ಕೆಟ್, ಎಲ್ಲದರ ಅಲ್ಲೂಲ ಕಲ್ಲುಗಳನ್ನ ನೋಡ್ತಕ್ಕಂಥದ್ದುಂಟು. ಗುರುವಕ್ರ ಸುಮ್ಮನೆ ಅಲ್ಲ. ಶನಿ ಮೀನರಾಶಿಗೆ, ಮೋಕ್ಷ ರಾಶಿಗೆ ಬರೋದು ಮಾರ್ಚ್ 29ಕ್ಕೆ ಒದ್ದುರಾ ಅನ್ನಿಸ್ತಾನೆ. ಅಯ್ಯಯ್ಯೋ ಅಲ್ಲ, ಮಹಾ ಅಯ್ಯಯ್ಯೋ ಅನ್ನಿಸ್ತಾನೆ. ಅಂಥದ್ದೊಂದು ಮೋಕ್ಷ ಮುಳುಗೋ ಸಮುದ್ರ ಮಂಥನದ ಜಾಗಕ್ಕೆ ಬರ್ತಾನೆ ಆ ಮಹಾ ಪ್ರಣವ ಕುಂಭ ಆತ. ಎಷ್ಟು ಸಿಗುತ್ತೋ ನೋಡೋಣ ಯಾರ್ಯಾರಿಗೆ. ಸೊ ಮೇಷಂ ಜಾಗರೂಕತೆಯಿಂದ ಹೆಜ್ಜೆ ಇಡಿ. ವೃತ್ತಿಪರವಾಗಿ ಚೆನ್ನಾಗಿದೆ. ವೃಷಭ ರಾಶಿ.
ಹೀಗೆ ಸ್ವಲ್ಪ ಹಿರಿಯರ ಜೊತೆ ವಾದ ವಿವಾದ ವಾಗ್ವಾದ ನಿಮ್ಮ ಕೆಲಸದಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು. ನಾ ಹೇಳದ್ನಲ್ಲ, ಹಿರಿಯರ ಕೋಪ ಒಂದ್ ನಿಮಿಷನೇ ಆಯ್ತು. ಹಿರಿಯರಿಗೆ ಅಧಿಕಾರವೇ ಇಲ್ವಾ ಒಂದ್ ಪುಟ್ಟು ಕೋಪ ಮಾಡೋಕೆ? ಗಂಡನಿಗಿಲ್ಲವೇ ಇಲ್ವಾ? ರಾತ್ರಿ ಹಗಲು ಅಂತ ದುಡಿದು ತಗೋಬಂದು ಯಜಮಾನನಾಗಿ ನಿಂತು ಮಾಡಿ ಕೇಳೋಕ್ ಅಧಿಕಾರವೇ ಇಲ್ವಾ? ಇಷ್ಟಕ್ಕೂ ಕೆಲವ್ರು ಇರ್ತಾರಪ್ಪ, ಅಯ್ಯೋ ಪುಣ್ಯಾತ್ಕಿತ್ತೀರು, ಅವ್ರದ್ದು ಶಿಲೆ ಮಾಡಿ ಗರ್ಭಗುಡಿಲಿ ಇಟ್ಟುಬಿಟ್ಟು ಪೂಜೆ ಮಾಡ್ಬೇಕು. ಮನೆಗೆ ಬಂದ್ರೆ ಗಂಡನ ಊಟ ಇಡದಂತ ಜಾತಕಗಳನ್ನು ನೋಡಿದಾನೆ. ಸ್ವಿಗ್ಗಿಯಿಂದ ಆರ್ಡರ್ ಮಾಡಿ ತಗೊಂಡ್ಬರ್ಬೇಕು ಅವನು. ಇಂಥ ವ್ಯಕ್ತಿಗಳನ್ನು ನೋಡಿದಾನೆ. ತನಗೇನ್ ಬೇಕೋ ಎಲ್ಲಿಗ್ ಬೇಕೋ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಂಥ ವ್ಯಕ್ತಿಗಳು. ಅವನು ಮಾತ್ರ ಹೊರಗಡೆ ತಿಂದು ಬರ್ತಾನೆ, ಮನೆಯಲ್ಲಿರೋ ಹೆಂಡತಿಗಳ ಗಮನ ಇರಲ್ಲ, ಬಂದೇ ಬರುತ್ತೆ. ಸೊ ವೃಷಭಂ ಈ ತರದ ಒಂದು ಸಣ್ಣ ಪುಟ್ಟ ಒಂದು ಕುಟುಂಬದಲ್ಲಿ ಇಲ್ಲ ವೃತ್ತಿಯಲ್ಲಿ ಸಣ್ಣ ಎಳೆದಾಟ ಇರುತ್ತೆ. ಜಸ್ಟ್ ಸೇ ಸಾರಿ ಅಂಡ್ ಮೂವ್ ಆನ್, ಯು ವಿಲ್ ಬಿ ಹ್ಯಾಪಿ. ಮಿಥುನ ರಾಶಿ ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ವೃತ್ತಿ, ಉದ್ಯೋಗ, ಕನ್ಸಲ್ಟೆನ್ಸಿ, ನಿಮ್ಮದೇ ಆದಂತ ಸಣ್ಣ ಪುಟ್ಟ ಆದಾಯಕ್ಕೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ವ್ಯವಹಾರಗಳು ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಕರ್ಕಾಟಕ ರಾಶಿ ತೀರಾ ತೊಂದರೆ ಏನಿಲ್ಲ, ತೀರಾ ಎತ್ತರದ ಖುಷಿಯೂ ಇಲ್ಲ, ತೊಂದರೆ ಅಂತೂ ಇಲ್ಲವೇ ಇಲ್ಲ. ನೆಂಪಾಡಿಗೆ ನಡ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದಂಥ ದಿನ. ನಿಮ್ಮಿಂದ ಬೇರೆಯವರಿಗೆ ಹೆಚ್ಚಾಗಿ ಗೈಡೆನ್ಸ್ ಸಿಗುತ್ತೆ. ಪತ್ನಿ ಪತಿ ಕಡೆ ಗಮನವಿರಲಿ. ಆರೋಗ್ಯದ ಮೇಲೆ ಒಂದು ಸಣ್ಣ ಗಮನ ಇರಲಿ. ಅಷ್ಟಮದಲ್ಲಿ ಶನಿ ಅಲ್ವಾ, ಹಿ ವಿಲ್ ಮೇಕ್ ಯು ಮೆಸ್, ಲಿಟಲ್ ಮೆಸ್. ಸಿಂಹರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಸೂರ್ಯ ಚಂದ್ರನ್ ಸಾರ, ಚಂದ್ರ ಸೂರ್ಯನ್ ಸಾರ. ಮಿತ್ರರೊಂದಿಗೆ, ಆತ್ಮೀಯರೊಂದಿಗೆ, ಪಾಲುದಾರಿಕೆಯೊಂದಿಗೆ ವ್ಯವಹಾರಗಳು, ಜಾಗರೂಕತೆ. ನಾವು ಮಾಡೋ ತಪ್ಪೇ ಅದು. ನಮ್ಗೆ ತುಂಬಾ ಗೊತ್ತಿರೋನ್ನ ಪಕ್ಕದಲ್ಲಿ ಇಟ್ಕೊಬಿಡ್ತಾರೆ. ವ್ಯವಹಾರ ಮಾಡುವಾಗ, ವ್ಯಾಪಾರ ಮಾಡುವಾಗ ಹೊಸಬರನ್ನ ಇಟ್ಕೊಳ್ಳಿ. ವ್ಯವಹಾರ ಅಂತ ಬಂದಾಗ ಹೊಸಬರ ಜೊತೆಲಿ ಮಾಡಿ. ಕೇಳೋದಕ್ಕೊಂಚೂರು ಆಗುತ್ತೆ, ಇದು ತಪ್ಪು ಸರಿ ಅಂತ. ಆಮೇಲೆ ನಿಮ್ಗೆ ಕೇಳೋಕೆ ಬರೋಲ್ಲ, ನೀವು ಕೇಳೋದಿಲ್ಲ ಅಂದ್ರೆ ವ್ಯವಹಾರವೇ ಮಾಡಬೇಡಿ. ಕೇಳಲೇಬೇಕು. ನೀವು ಕೇಳಲಿಲ್ಲ, ಕೇಳುವಂತ ಒಬ್ಬ ವ್ಯಕ್ತಿಯನ್ನ ಪಕ್ಕದಲ್ಲಿಡಿ. ಕೇಳುವಂತ ಒಬ್ಬ ಆತ ಕೇಳ್ಬೇಕೆಲ್ಲದಕ್ಕೂ, ಸರ್ ಇದೇನು, ಇದು ಯಾಕೆ ಅಂತ. ಕೇಳಲಿಲ್ಲ ಅಂದ್ರೆ ಹಾಗಲ್ಲ, ನೀವು ವ್ಯವಹಾರ ಮಾಡಬಾರ್ದು. ನಿಮ್ ಬಾಯಿ ಕಟ್ಟಾಕೊಂಡಿದ್ರೆ ಅಂದ್ರೆ ಮುಗೀತು. ಪ್ರಾಬ್ಲಮ್ ಇಸ್ ದ್ಯಾಟ್. ಇನ್ನೊಂದೇನಂದ್ರೆ ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಲ್ಲ, ಎಲ್ಲಿ ಕೇಳಬಾರ್ದು ಅಲ್ಲಿ ಕೇಳ್ತಾರೆ. ಸೊ ಸಿಂಹಂ ಇವತ್ತು ಆ ರೀತಿಯ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ತುಂಬಾ ಹತ್ತಿರದವರ ಜೊತೆ ವ್ಯವಹಾರ ಮಾಡುವಾಗ ಎಚ್ಚರಿಕೆ. ಏನು ಕನ್ಯಾ ರಾಶಿ ಅಮಾವಾಸ್ಯೆ. ಇದು ಕೆಲವೊಂದು ಸಮಯ ಏನ್ ಗೊತ್ತಿರ ಮಕ್ಕಳೇ, ಭಗವಂತ ನಮಗೆಲ್ಲಾ ಕೊಟ್ಟಿರ್ತಾನೆ. ನಮಗಿರೋ ಒಂದು ದೊಡ್ಡ ಲೋಪ ಏನು ಗೊತ್ತರ, ಇರುವುದನ್ನು ಬಿಟ್ಟು ಇಲ್ಲದಿರುವುದನ್ನೇ ಹುಡುಕೋದು. ಎಂದು ತೃಪ್ತಿ ಇರೋಲ್ಲ. ಏನೋ ಕೊಟ್ಟಿದ್ದಾನೆ ನಮಗೆ, ಏನೋ ಒಂದು. ನಾನೊಬ್ಬ ಭಿಕ್ಷುಕ, ಯಾರೋ ಪುಣ್ಯಾತ್ಕಿತ್ತಿ, ಏನೋ ಒಂದಷ್ಟು ಪ್ರಸಾದ, ಪಕ್ಕದ ತಟ್ಟೆನಲ್ಲಿ ನೋಡೋದು. ಅವ್ರು ನೋಡಿ ಈ ತಟ್ಟೆಯಲ್ಲಿ ತಿಂತಿದ್ದಾರೆ, ಅವ್ರಿಗೆ ಮಾತ್ರ. ನಮಗೆ ಕೊಟ್ಟಿದ್ದು ನಾವು ತೃಪ್ತಿ ಪಡುವುದಿಲ್ಲ. ಇವತ್ತು ನಿಮ್ಮ ಅತೃಪ್ತಿಯೇ ನಿಮಗೆ ಕಣ್ಣೀರು ತರಿಸುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜಾಗರೂಕತೆ. ನಿಮ್ ತಟ್ಟೆಯಲ್ಲಿ ಏನ್ ಸಿಕ್ಕಿದ್ದು ಅದರಲ್ಲಿ ತೃಪ್ತಿ ಇರಿ. ಇಲ್ಲ ಇಲ್ಲ ನನಗೆಲ್ಲ ಬೇಕು. ಇರುವುದನ್ನೂ ತಗೊಂಡ್ಬಿಡ್ತಾನೆ ಭಗವಂತ. ಅವನಿಗೆ ಗೊತ್ತಿಲ್ವಾ? ಅವನು ಅದಕ್ಕೆ ಸ್ವಲ್ಪ ಕೊಟ್ಟು ನೋಡ್ತಾನೆ, ನಮ್ಮ ತೃಪ್ತ ಭಾವ ಎಷ್ಟಿದೆ ಅಂತ, ನಮ್ಮ ಮನಸ್ಸು ಹೇಗಿದೆ ಅಂತ. ಹಂಚೋ ಬುದ್ಧಿ, ಹಂಚ್ಕೊಳ್ಳೋ ಬುದ್ಧಿ, ಕೂಡ್ಕೊಳ್ಳೋ ಬುದ್ಧಿ. ಎಲ್ಲರೂ ಚೆನ್ನಾಗಿರ್ಬೇಕು ಗುರುಜಿ, ಅದು ನಾನು ಒಬ್ಬನೇ ಆಗಿರ್ಬೇಕು ಗುರುಜಿ. ಭಗವಂತ ಅಂತವನ್ನ ಇರಿಸೋದೇ ಇಲ್ಲ ಗುರುಜಿ. ಇದು ನೆನ್ಪಿಟ್ಕೊಳ್ಳಿ. ಕೆಲವರಾಗಿರ್ತಾರೆ ಮಕ್ಕಳೇ, ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಅವ್ರನ್ನ ಜಡ್ಜ್ ಮಾಡೋದೇ ಗೊತ್ತಾಗಲ್ಲ. ನೀನ್ ನಮ್ಮ ರವಿ ಕಣ, ನೀನ್ ನಮ್ ಶಂಕರ ಕಣ, ನೀನ್ ನಮ್ಮ ಅಮ್ಮ ಕಣೋ, ನೀನ್ ನಮ್ಮ ಅಕ್ಕ ಕಣೋ, ನೀನ್ ನನ್ನ ಫ್ರೆಂಡು ಕಣೋ, ನೀನ್ ನನ್ನ ದೋಸ್ತು ಕಣೋ ಅಂತಾರೆ. ಒಳಗಡೆ ಬೇರೆ ಲೆಕ್ಕಾಚಾರಗಳು. ನಮ್ಮ ಲೆಕ್ಕಾಚಾರ ಭಗವಂತನ್ ಗೊತ್ತಿಲ್ವಾ? ಲೆಕ್ಕಾಚಾರ ಇಟ್ಟವನೇ ಅವನು. ಅವರವರ ಲೆಕ್ಕಾಚಾರಕ್ಕೆ ತಕ್ಕಂತೆ ಪಕ್ಕದಲ್ಲಿ ಇಟ್ಟಿರ್ತಾನೆ ಮಕ್ಕಳೇ. ಬದುಕು ಬುತ್ತಿ. ಅಯ್ಯೋ, ಭಗವಂತನ ಗೊತ್ತಿಲ್ಲದ್ದು. ಸೊ ಇವತ್ತು ನೀವೆಷ್ಟು ನಿರಾಳವಾಗಿರ್ತೀರೋ ಅಷ್ಟು ಆನಂದವಾಗಿರ್ತೀರೋ, ಎಷ್ಟು ನೀವು ಬೌಂಡ್ರಿ ಬದುಕ್ತಿರೋ ಅಷ್ಟು ಒದ್ದಾಡಿ ಬಿಡ್ತೀರಿ. ಎಚ್ಚರಿಕೆ. ತುಲಾ ರಾಶಿಗೆ ಹಾಗಿಲ್ಲ, ಓಡೋ ದಿನ ಓಡಿ.
ಬ್ಯೂಟಿಫುಲ್ ಡೇ. ಅಂದುಕೊಂಡಂತ ಕೆಲಸ ಕಾರ್ಯ ತುಂಬಾ ಅದ್ಭುತವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ದಿನ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು. ಗಮನಿಸಿದಿರ, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಪೋರ್ಟ್ ಆಫ್ ಮೊಬೈಲ್ಸ್ ಹ್ಯಾಸ್ ರೈಸ್ಡ್. ಎಕ್ಸ್ಪೋರ್ಟ್, ಇಂಪೋರ್ಟ್ ಅಲ್ಲ. ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ತಿದ್ವಿ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ ನಾವು ತಗೋತಿದ್ವಿ. ಈಗ ನಾವು ಎಕ್ಸ್ಪೋರ್ಟ್ ಮಾಡೋಷ್ಟು ಮಟ್ಟಕ್ಕೆ ಇಟ್ ಇಸ್ ಡಬಲ್ಡ್. ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕು. ಇನ್ನೂ ಎಷ್ಟೋ ಸಾಧಿಸೋದಿದೆ ಮಕ್ಕಳೇ. ನೀವು ನಂಬಲ್ಲ, ನಮ್ಮ ಭಾರತದಲ್ಲಿ ಒಂದು ಬಲ್ಬ್ ತಯಾರಿಸಿ ಮಾರಾಟ ಮಾಡ್ಲಿಕ್ಕೆ 70 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಚೈನಾ ಎಲ್ಲಿದೆ ಗೊತ್ತಾ? 15 ರೂಪಾಯಲ್ಲಿದ್ದಾನೆ. ಹೆಚ್ಚು ಕಡಿಮೆ 5x, 4.5x ಅಂದ್ರೆ 4.5 ಪಟ್ಟು ಕಾಸ್ಟ್ಲಿಯಲ್ಲಿ ನಾವಿದ್ದೀವಿ. ಅದನ್ನ ಬೀಟ್ ಮಾಡಬೇಕು ಅಂದ್ರೆ ಯಾವ ರೀತಿಯ ಸೆಟಪ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ನಾವು ಬಳಸಬೇಕು ಗೊತ್ತಾ? ಇದೆಲ್ಲ ಸಾಧಿಸ್ತಿದ್ದೀವಿ ಅಂದ್ರೆ ಮಾಡದೇ ಇರ್ತೀವ. ತುಂಬಾ ಜನ ಕೆಲವರು ಮಾತಾಡ್ತಿರ್ತಾರೆ, ಚೈನಾ 10 ಪಟ್ಟು 20 ವರ್ಷ ಮುಂದಕ್ಕಿದೆ. ಇರ್ಲಿ ಬಿಡಯ್ಯ, ನಮ್ಮದು ಎಲ್ರೂ ಚೆನ್ನಾಗಿರ್ಬೇಕು ಅನ್ನೋ ವಸುದೈವ ಕುಟುಂಬಕ್ಕಂ. ನಾವು ಎಲ್ರೂ ಇರ್ಬೇಕು, ಎಲ್ರಿಗೂ ಬೇಕು ಅಂತ. ಬಿಡು, ನಾವು ಮುಂದಕ್ಕೆ ಬರ್ತೇವೆ, ಆಗುತ್ತೆ, ಸಮಯ ತಗೊಳುತ್ತೆ, ಎಲ್ಲೂ ಹೋಗಲ್ಲ. ಇವತ್ತು ಸಾಧಿಸಿಲ್ವಾ ಮೊಬೈಲ್ ಅಲ್ಲಿ ಇದ್ದೇವೆ ತುಂಬಾ ಹಲವಾರು ರಕ್ಷಣಾ ಉತ್ಪನ್ನಗಳು. ಓ ದೇವರೇ, ನಮ್ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ಬೇಕು. ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಗೊತ್ತಾ ಮಕ್ಕಳೇ? ಎಷ್ಟು ಉದ್ಯೋಗ. ಒಂದು ಉದ್ಯೋಗ ಸಿಕ್ಕಿದ್ರೆ 5 ಜನಕ್ಕೆ ಊಟ, ಬಟ್ಟೆ, ಮೆಡಿಸನ್, ಉಳಿಲಿಕ್ಕೆ ಮನೆ, ಇದ್ಯಾರು ಯೋಚನೆ ಮಾಡಲ್ಲ. 10 ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಅಂದ್ರೆ ನೆನ್ಪಿಟ್ಕೊಳ್ಳಿ, 1 ಕೋಟಿ ಜನ ಊಟ ತಿಂತಾರೆ. ಪರೋಕ್ಷವಾಗಿ 1 ಕೋಟಿ. ಅಲ್ಲಿಗೆ 1 ಕೋಟಿ ಉದ್ಯೋಗ ಅಂದ್ರೆ ಕಡಿಮೆ ಅಂದ್ರೆ ಒಂದು ಲೀಸ್ಟ್ ಅಂದ್ರೂ 10 ಕೋಟಿ ಜನರ ಬಾಳು ಬಂಗಾರ. ಉದ್ಯೋಗ ಸೃಷ್ಟಿಗೆ ನಿಂತ್ಕೋಬೇಕು ನಾವು. ಮ್ಯಾನುಫ್ಯಾಕ್ಚರಿಂಗ್, ಆಟೋಮೇಶನ್ಗಿಂತ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದನ್ನ ಡೆವಲಪ್ ಮಾಡ್ಬೇಕು. ಎಲ್ಲ ಆಟೋಮೇಶನ್ಗೆ ಹೋಗಬಾರ್ದು. ತುಲಾ ಅಂತ ಒಂದು ಬದುಕು ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಓಡಾಟ ಎಲ್ಲದರಲ್ಲೂ ಯಶಸ್ಸನ್ನ ನೋಡತಕ್ಕಂಥ ಒಂದು ದಿನ. ಅದರಲ್ಲೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ಸ್ವಲ್ಪ ಸ್ಟ್ರೆಸ್ ಇದ್ರೂ ಸಕ್ಸಸ್ ನೋಡತಕ್ಕಂಥ ಒಂದು ದಿನ. ಧೈರ್ಯ. ಇನ್ನು ಧನುಸು ರಾಶಿ, ಸ್ವಲ್ಪ ಟೆನ್ಷನ್. ಚಂದ್ರ ಸೂರ್ಯನ ಸಾರದಲ್ಲಿರೋದ್ರಿಂದ ಭಾಗ್ಯೋದಯ ವೃತ್ತಿಯಲ್ಲಿ, ಬಟ್ ಬಡಿಸ್ಕೊಂಡೆ. ಯುದ್ಧ ಮಾಡದೆ ಏನು ಸಿಗೋಲ್ಲ, ಎಲ್ಲ ಕುಳಿತುಕೊಂಡು ಸಿಗೋದಿಲ್ಲ ಮಕ್ಕಳೇ. ಓಡ್ಲೇಬೇಕು. ನಾವೇನ್ ಗೊತ್ತಾ, ಆರಾಮ್ಸೆ ಎಲ್ಲ ಸಿಗಬೇಕು ಅನ್ನತಕ್ಕಂಥ ವ್ಯಕ್ತಿತ್ವ ಕೆಲವರಿಗೆ. 199 ಜನಕ್ಕೆ ಕಷ್ಟಪಡಬಾರ್ದು. ನಾವು 10 ಅವರ್ 12 ಅವರು ಓಡು, ಫೋಕಸ್ಸು, ಇನ್ನೊಂದು ಇಲ್ಲವೇ ಇಲ್ಲ. ಮಗು ಎತ್ತಿದ ತಕ್ಷಣ ಬೆಳೆದ್ಬಿಡ್ಬೇಕು. ಅವನು ಒಂದೇ ಸಲ 1 ಲಕ್ಷ ಸಂಬಳ ತಂದ್ಬಿಡ್ಬೇಕು. ನೋಡಿ, ಸೆಬಿಗೆ, ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಫೆಬ್ರವರಿ 28ಕ್ಕೆ ತಾಯಿ ಜೀವ ಹೆಡ್ ಯಾರಾಗಿದ್ದಾರೆ ಅವ್ರದ್ದು ಲಾಸ್ಟ್ ಡೇ ಆಗುತ್ತೆ. ಆಲ್ರೆಡಿ ಜಾಬ್ ಆಫರ್ ಕೊಟ್ಟಿದ್ದಾರೆ. 5.5 ಲಕ್ಷ ಸಂಬಳ. ಅರ್ಹತೆ ಇದ್ರೆ ಅಪ್ಲೈ ಮಾಡಿ. ಅರ್ಹತೆ ಇಲ್ಲ, ಆ ಸ್ಥಾನಕ್ಕೆ ಬರ್ಬೇಕಂದ್ರೆ ಅವ್ರು ರಾತ್ರಿಯಾಗ್ಲೂ ನೋಡಿ, ಅವ್ರ ಮೇಲೆ ಲಾಸ್ಟ್ ಇಯರ್ ಅಪವಾದ ಎಲ್ಲ ಬಂದಿತ್ತು. ಹಿಂಡನ್ಬರ್ಗ್ ಅಂತ ಮುಚ್ಕೊಂಡು ಹೋದ್ನಲ್ಲ, ಅಮೆರಿಕದ ರಿಸರ್ಚ್ ಕಂಪ್ನಿ, ಅದಾನಿ ಅವ್ರ ಜೊತೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ. ಹಾಗೆ ಹೀಗೆ ಏನೇನೋ. ಅಂತ ಸ್ಥಾನಕ್ಕೆ ಅದಿದ್ದೆ. ಆ ಸ್ಥಾನವೇ ಹಾಗೆ. ಅದೆಲ್ಲ ಇರ್ಬೇಕು, ನಮ್ಗೆ ಅವಮಾನ ಬೇಡ, ಅದು ಬೇಡ, ಅವೆಲ್ಲ ಆಗೋಲ್ಲ. ಇದು ಹೆಂಗೆ ಅಂದ್ರೆ ಒಲಿಂಪಿಕ್ ಅಲ್ಲಿ ಬಾಕ್ಸಿಂಗ್ ಮೆಡಲ್ ಹಾಕೊಂಡ್ ಬರ್ಬೇಕು, ಕಷ್ಟಪಡ್ದೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಅಂದಿದ್ದೆ. ಎಷ್ಟು ವರ್ಷಗಳ ತಪಸ್ಸು ಗೊತ್ತಾ ನೀರಜ್ ಚೋಪ್ರಾ ಗೆದ್ದಿರೋದು. ಅವೆಲ್ಲ ನಾವಿಲ್ಲ, ಪ್ರಯತ್ನ ಪಡದೆ ಓಡ್ಬೇಕು. ತಪಸ್ಸು. ನೀವು ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಯನ್ನ ಕೇಳಿ ಮಕ್ಕಳು, ಅವರ ಸಕ್ಸಸ್ ಮಂತ್ರ ಏನ್ ಗೊತ್ತಾ? ನಾವ್ ಹೇಳ್ತೀವಿ ತಪಸ್ಸು, ಧ್ಯಾನ. ಅವ್ರು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಫೋಕಸ್, ಜಸ್ಟ್ ದ ಫೋಕಸ್. ಅವ್ರು ಹಿಂಗೋಗಿ ಅಲ್ಲೇ ಬರ್ತಾರೆ, ಹಿಂಗೋಗಿ ಅಲ್ಲೇ ಬರ್ತಾರೆ. ಆಗ್ಲೇ ಅವ್ನು ಎಕ್ಸ್ಪರ್ಟ್ ಆಗುತ್ತೆ. ನಾವು ಯಾವಾಗ್ಲೂ ಮೂಡ್ ಬಂದಾಗ ಮಸಾಲೆ ದೋಸೆ ಅಂತ ಬಂದ್ರೆ ಎಲ್ಲಿ ಗೆಲ್ತೀವಿ? ಅಷ್ಟೇ. ಎಚ್ಚರಿಕೆ, ಫೋಕಸ್ ಮಾಡಿ, ಗೆಲುವು ನಿಮ್ಮದು. ಎಂತ ಎತ್ತರವಾದರೂ ಗೆಲ್ತೀರಿ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್ ಡೇ. ಅಂದುಕೊಂಡಂತ ಕೆಲಸ ಕಾರ್ಯ ಅದ್ಭುತವಾಗಿ ನಡೀತಕ್ಕಂಥ ದಿನ. ಖುಷಿ, ಸಂಭ್ರಮ, ಓಡಾಟ, ಸುತ್ತಾಟ, ವೃತ್ತಿಪರವಾಗಿ ಅದ್ಭುತವಾಗಿದೆ. ಕುಂಭರಾಶಿ,
ಲಿಟಲ್ ಸ್ಟ್ರೆಸ್ಫುಲ್ ಆಗ್ತಕ್ಕಂಥದ್ದು ಒಂದಿರುತ್ತೆ. ಕೊಡೋದು, ತಗೊಳ್ಳೋದು, ಮಾಡೋದು, ವ್ಯವಹಾರ ಇನ್ನೊಂದು ಅನ್ನತಕ್ಕಂಥದ್ದು ಇರುತ್ತೆ. ಬಟ್ ಅದರಿಂದ ಹೊರಗಡೆ ಬರ್ತಕ್ಕಂಥ ಅದ್ಭುತವಾದಂಥ ದಿನ. ಏನು ಟೆನ್ಷನ್ ಏನಿಲ್ಲ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟ್ಗಳಲ್ಲಿ ಒಂದು ಸಣ್ಣ ವಿಳಂಬ ಅಷ್ಟೆ. ಇನ್ನು ಮೀನು ರಾಶಿ, ಲಾಭಸ್ಥಾನದ ಚಂದ್ರ ಅದ್ಭುತವಾಗಿದೆ. ಬಂಪರ್ ಬೆಳೆ ನಿಮ್ಗೆ ಇವತ್ತು. ಗೌರ್ಮೆಂಟ್ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ಅಡ್ವರ್ಟೈಸಿಂಗ್ ಏಜೆನ್ಸಿ, ಮಾರ್ಕೆಟಿಂಗ್ ಏಜೆನ್ಸಿ, ಅಡ್ವೈಸರಿ ಬೋರ್ಡು, ಕನ್ಸಲ್ಟೆಂಟ್, ಬ್ಯಾಂಕರ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದ್ದೀರಿ, ಹೋಟೆಲ್ ಇಂಡಸ್ಟ್ರಿಲಿ ಇದ್ದೀರಿ, ಫುಡ್ ಇಂಡಸ್ಟ್ರಿಲಿ ಇದ್ದೀರಿ, ಟ್ರಾವೆಲ್ ಇಂಡಸ್ಟ್ರಿಲಿ ಇದ್ದೀರಿ, ಗವರ್ಮೆಂಟ್ ಇಂಡಸ್ಟ್ರಿಲಿ ಇದ್ದೀರಿ. ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.